ಅಖಿಲಾಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕ್ಷೇತ್ರಮೂರ್ತಿಯಾದ ಯೋಗ ನರಸಿಂಹದೇವರಿಗೆ, ಮೂಲರಾಮ ದಿಗ್ವಿಜಯರಾಮಾದಿ ದಿವ್ಯ ಸನ್ನಿಧಾನದ ಚರಣಗಳಿಗೆ ಹಾಗೂ ಮತ್ತೊಂದು ರೂಪದಿಂದ ಇಲ್ಲಿ ಸನ್ನಿಹಿತನಾದಂತಹ ಯೋಗ ನರಸಿಂಹದೇವರಿಗೆ, ಸಂಪುಟ ನರಸಿಂಹದೇವರ ಅರ್ಚಕರಾಗಿ ಅದನ್ನು ಉಪಾಸನೆ ಮಾಡುವಂತಹ ಆ ಗುರುಗಳ ರೂಪದಲ್ಲಿ ಗುರುಗಳಲ್ಲಿ ಸನ್ನಿಹಿತನಾಗಿ ಬಂದಂತಹ ಸಂಪುಟ ನರಸಿಂಹದೇವರಿಗೆ ಹಾಗೂ ರಾಮ ವಿಠ್ಠಲ ದೇವರಿಗೆ ಅವರ ಚರಣಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಆ ಎಲ್ಲ ಭಗವದ್ ಅಧಿಷ್ಠಾನಗಳನ್ನು ನಿರಂತರ ಅರ್ಚಿಸುವಂತಹ ಎಲ್ಲ ಯತಿಗಳ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಈ ಸಭಾ ಕಾರ್ಯಕ್ರಮವನ್ನು ಆ ಎಲ್ಲ ಗುರುಗಳ ಅನುಮತಿಯಿಂದ ಅವರ ಆಜ್ಞೆಯಂತೆ ನಡೆಸ್ತಾ ಇದ್ದೇನೆ. ಮಾರ್ಗಶೀರ್ಷ ಮಾಸದ ಕೃಷ್ಣ ದಶಮಿಯಂದು ನಾರ್ಷಾ ಕ್ಷೇತ್ರಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಜೊತೆಗೆ ಯಾತ್ರೆ ಮಾಡಿದ್ವಿ ಅಂತನ್ನುವುದೇನೆ ನಮ್ಮ ಜೀವನದ ಅತಿ ದೊಡ್ಡದಾದಂತಹ ಒಂದು ಸಾಧನೆ. ತಾವೆಲ್ಲ ಆಸ್ತಿಕರು ಸಜ್ಜನರು ಬೇಕಾದಷ್ಟು ಸಾಧನೆಗಳನ್ನು ಜೀವನದಲ್ಲಿ ಮಾಡಿದ್ದೀರಿ. ಆದರೆ ಆ ಎಲ್ಲ ಸಾಧನೆಗಳಲ್ಲಿ ಎತ್ತಿ ತೋರಿಸಬಹುದಾದಂತಹ ನಮ್ಮ ಜೀವನದ ಧನ್ಯತೆಯನ್ನು ಅನುಭವಿಸಬಹುದಾದಂತಹ ದಿನ ಇದ್ದರೆ ಅದು ಈ ದಿನ. ಇವತ್ತು ನಾವೆಂದೂ ನಮ್ಮ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ದಿನ. ಅಂತಹ ಉತ್ತಮವಾದ ಈ ದಿನದಂದು ತಾವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ದೊಡ್ಡ ಸೌಭಾಗ್ಯ, ಪೂರ್ವಜನ್ಮದ ಸುಕೃತ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ವೃಂದಾವನದ ದರ್ಶನವನ್ನು ಮಾಡಿಕೊಳ್ತಾರೆ. ವೀರಚೋಳಪುರಕ್ಕೆ ಹೋಗಿ ಸತ್ಯನಾಥ ತೀರ್ಥರ ವೃಂದಾವನ ದರ್ಶನ ಮಾಡಿಕೊಂಡಾಗ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಒಂದು ಮಾತನ್ನು ಹೇಳ್ತಾರೆ. ಅನೇಕ ಜನ್ಮಗಳ ಪುಣ್ಯ ಇಲ್ಲದೆ ಹೋದರೆ ವೃಂದಾವನದ ದರ್ಶನ ಮಾಡಿಕೊಳ್ಳಿಕ್ಕೇ ಸಾಧ್ಯವಿಲ್ಲ. 100 ಜನ್ಮದ ಪುಣ್ಯ ಇತ್ತು ಅನ್ನುವುದಕ್ಕಾಗಿ ಗುರುಗಳ ವೃಂದಾವನದ ದರ್ಶನ ಆಯಿತು ಅಂತ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಹೇಳಿಕೊಳ್ತಾರೆ. ಗುರುಗಳ ವೃಂದಾವನದ ದರ್ಶನ ಮಾಡಿಕೊಳ್ಳೋದಕ್ಕೇನೆ 100 ಜನ್ಮದ ಪುಣ್ಯ ಬೇಕು ಅಂದರೆ ಎಲ್ಲ ಗುರುಗಳಿಗೆ ಗುರುಗಳಾದ ಗುರುಗರಿಷ್ಠರಾದಂತಹ ಗುಣಗಣ ಭೂಯಿಷ್ಠರಾದಂತಹ ಶ್ರೀಮನ್ ಮಧ್ವಾಚಾರ್ಯರಿಂದ ಅರ್ಚಿತನಾದ ಪ್ರಾರ್ಚಿತನಾದಂತಹ ಶ್ರೀಮನ್ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿತನಾದಂತಹ ಆ ನರಸಿಂಹದೇವರ ದರ್ಶನವನ್ನು ಇವತ್ತು ನಾವು ಮಾಡಿಕೊಂಡಿದ್ದೇವೆ ಅಂದರೆ ಕೋಟಿ 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 ಜನ್ಮದ ಪುಣ್ಯ ನಮಗೆ ಒದಗಿ ಬಂದಿದೆ ಅನ್ನುವುದಕ್ಕಾಗಿ ಈ ದರ್ಶನದ ಸೌಭಾಗ್ಯ ನಿಮಗೆಲ್ಲ ಸಿಕ್ಕಿದೆ. ಬಹುಶಃ ಈ ಪುಣ್ಯ ನಮಗೆ ಯಾಕೆ ದೇವರು ಈಗ ಕೊಟ್ಟ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ಯೋಚನೆ ಮಾಡಿ, ಸರಿಯಾಗಿ 6 ತಿಂಗಳ ಹಿಂದೆ ನೀವೆಲ್ಲ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನರಸಿಂಹ ಮಂತ್ರದ ಜಪವನ್ನು ಮಾಡಿದ್ದೇವೆ, ನರಸಿಂಹ ನಾಮಸ್ಮರಣೆಯನ್ನು ಮಾಡಿದ್ದೇವೆ. ನಮ್ಮ ಪುಣ್ಯ ಬಹಳ ಅಲ್ಪ, ನಮ್ಮ ಭಕ್ತಿಯೂ ಬಹಳ ಅಲ್ಪ, ನಮ್ಮ ಅನುಸಂಧಾನವೂ ಬಹಳ ಅಲ್ಪ. ಆದರೆ ಸ್ವಾಮಿಗಳು ಮಾಡುವ ಸಂದರ್ಭದಲ್ಲಿ ಅವರ ಆದೇಶವನ್ನು ಪಾಲಿಸಿ ಅವರ ಜೊತೆಗೆ ಏನು ಅಲ್ಪ ಭಕ್ತಿಯಿಂದ ನರಸಿಂಹನ ನಾಮಸ್ಮರಣೆ ಮಾಡಿದ್ದೇವೆ, ಅದಕ್ಕೆ ಒಲಿದು ಭಗವಂತ ಇವತ್ತು ನಮಗೆ ದರ್ಶನವನ್ನು ಕೊಟ್ಟಿದ್ದಾನೆ ಅಂತ ನಾವು ಭಾವಿಸೋಣ. ಅಂತಹ ಮಂಗಲಮಯವಾದಂತಹ ಐತಿಹಾಸಿಕವಾದ ಈ ದಿನದಲ್ಲಿ ನೀವೆಲ್ಲ ಇಲ್ಲಿ ಭಾಗಿಯಾಗಿದ್ದೇವೆ, ಭಾಗವಹಿಸ್ತಾ ಇದ್ದೇವೆ ಅಂತನ್ನುವುದೇನೆ ನಮ್ಮ ಎಲ್ಲರ ದೊಡ್ಡದಾದಂತಹ ಪುಣ್ಯ. ಈ ಒಂದು ಪವಿತ್ರವಾದ ದಿನ ಶ್ರೀಮದ್ ಉತ್ತರಾದಿ ಮಠದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದಂತಹ
ಅದ್ಭುತವಾದಂತಹ ಪಾವನವಾದಂತಹ ದಿನ. ಈ ದಿನ ಇವತ್ತು ನಮಗೆ ಒದಗಿ ಬರೋದಕ್ಕೆ ಹಿನ್ನೆಲೆ ಏನು ಅನ್ನುವುದನ್ನು ಪ್ರಾಸ್ತಾವಿಕ ರೂಪದಲ್ಲಿ ಪಂಡಿತ ಗೋಪಾಲಾಚಾರ್ಯರು ಒಂದೆರಡು ಮಾತುಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಪ್ರಾಸ್ತಾವಿಕ ರೂಪದಲ್ಲಿ ಈ ಕ್ಷೇತ್ರದ ಮಹಿಮೆ ಹಾಗೂ ಇವತ್ತು ನಾವು ನೀವೆಲ್ಲ ಸೇರಿ ಇಲ್ಲಿ ವೈಭವವನ್ನು ಆಚರಣೆ ಮಾಡ್ತಾ ಇರುವುದಕ್ಕೆ ಹಿನ್ನೆಲೆ ಅವುಗಳನ್ನು ಒಂದೆರಡು ನಿಮಿಷಗಳಲ್ಲಿ ಅವರು ತಿಳಿಸಿಕೊಡಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಧ್ಯಾಯೇನ್ ನೃಸಿಂಹಂ ಲಕ್ಷ್ಮೀಶಂ ಶ್ರೀಮಧ್ವ ಮುನಿಪೂಜಿತಂ ಯೋಗಾಸನಸ್ಥಂ ವರದಂ ಸತ್ಯಾತ್ಮಾನಂದವರ್ಧನಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸುಮಾರು ಒಂದು 6-7 ವರ್ಷಗಳಿಂದ ಈ ಪ್ರದೇಶಗಳಲ್ಲಿ ಸಂಚರಿಸುವಂತಹ ಒಂದು ಸುಯೋಗ ನನಗೆ ಬಂತು. ಸುಮಾರು 2009 ಮತ್ತು 10ರ ಸಂದರ್ಭದಲ್ಲಿ ಭಾರತ ಸರ್ಕಾರ ಒಂದು ಹೊಸ ಸ್ಕೀಮನ್ನು ತಂತು. ಭಾರತ ದೇಶದ ಆಚಾರ್ಯತ್ರಯರ ಸಾಧನೆಯ ಭೂಮಿಗಳನ್ನು ದಾಖಲೆ ಮಾಡುವಂತಹ ಒಂದು ಯೋಜನೆ ಹಾಕ್ತು. ಸುಮಾರು ಒಂದು 3 ಮತಾಚಾರ್ಯರ ಈ ಒಂದು ಸ್ಕೀಮಿನಲ್ಲಿ ನನಗೆ ಯಾರೋ ಒಬ್ಬರು ಹೇಳಿದರು, ಡಿಲ್ಲಿಯವರು, ನೀವು ಒಂದು ಹಾಕಿ ಅಂತಂದರು. ಒಂದು ಆತ್ಮೀಯತೆಯಲ್ಲಿ ನನಗೆ ಆ ಇಂಗ್ಲೀಷ್ ಫಾರ್ಮನ್ನು ಫಿಲಪ್ ಮಾಡೋದಾಗಲಿ ಯಾವುದೂ ನನಗೆ ಬರಲ್ಲ. ಅವ್ರು ಹೇಳಿದರು, ಇದು ಟ್ರಾವೆಲೋಗ್ ಸ್ಕೀಮಿನಲ್ಲಿ ಇರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಟೈಟಲನ್ನು ನೀವು ಕೊಡಿ, ಉಳಿದಿದ್ದು ನಾನೇ ಫಿಲಪ್ ಮಾಡಿ ಗೌರ್ಮೆಂಟಿಗೆ ಕೊಡ್ತೀನಿ ಅಂತ. ನನಗೆ ಆಶ್ಚರ್ಯ ಆಯಿತು. ಅವ್ರು ಹೇಳಿದ ಕೂಡಲೇ ಮೊದಲು ನನ್ನ ಮನಸ್ಸಿನಲ್ಲಿ ಮೂಡಿದ ಒಂದು ಶಬ್ದ ಅಂದರೆ ಮಧ್ವ ಯಾತ್ರಾ ಅಂತ. ಟ್ರಾವೆಲೋಗ್ ಅಂತಿತ್ತು. ಆ ಯಾತ್ರೆ ಅಂತಂಬೋದಕ್ಕೆ ನಾನು ಮಧ್ವ ಅಂತಂಬೋದು ಸ್ಫುರಣೆ ಆಯಿತು. ಮಧ್ವ ಯಾತ್ರಾ ಅಂತ ಟೈಟಲ್ ಕೊಟ್ಟು ಅದನ್ನು ಹಾಕಿದೆ. 6 ತಿಂಗಳಾದರೂ ನಮ್ಮ DC ಆಫೀಸಿಗೇನು ಬರಲಿಲ್ಲ ಈ ಅರ್ಜಿಯ ಬಗ್ಗೆ. ಆಮೇಲೆ ಒಂದು ದಿನ DC ಆಫೀಸಿಂದ ಫೋನ್ ಬಂತು, ನಿಮ್ಮ ಪ್ರಾಜೆಕ್ಟ್ ಏನಿದೆ ಮಧ್ವ ಯಾತ್ರಾ, ಅದು ಭಾರತ ಸರ್ಕಾರ ಒಪ್ಪಿದೆ, ನೀವು ಅದನ್ನು ಮಾಡಬೇಕು ಅಂತ. 2 ವರ್ಷಗಳ ಕಾಲ ಎಲ್ಲ ಈ ಭಾಗದಲ್ಲಿ ನಮ್ಮ ವಿದ್ಯಾಗುರುಗಳಾದ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರ ಅನುಗ್ರಹ ನನಗೆ ತುಂಬ ಆಶ್ಚರ್ಯ ಅಂತ ಹೇಳಿದ್ರೆ, ತ್ರಿವೇಂದ್ರಂ ಮೊದಲಾದಂತಹ ಸ್ಥಳಗಳಿಗೆ ಒಳಗೆ ಹೋಗಲಿಕ್ಕೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ಲಿಕ್ಕೆ ಬಿಡಲ್ಲ. ಆದರೆ ಗುರುಗಳ ಹೆಸರಿನಲ್ಲಿ ಅವರ ಶಿಷ್ಯ ಅಂತ ಮೊದಕ್ಕೆ ಭಾರತ ಸರ್ಕಾರ ನಮಗೊಂದು ID ಕಾರ್ಡ್ ಕೊಟ್ಟಿತ್ತು. ಎಲ್ಲ ಕಡೆಯಲ್ಲೂ ಇದನ್ನು ದಾಖಲೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದೆ. ಒಂದು ಸಂದರ್ಭದಲ್ಲಿ ಪರಮಪೂಜ್ಯ ಸ್ವರೂಪೋದ್ಧಾರಕ ಗುರುಗಳಾದಂತಹ ಸತ್ಯಾತ್ಮತೀರ್ಥ ಶ್ರೀಪಾದರ ಸನ್ನಿಧಾನದಲ್ಲಿ ಸುಮ್ಮನೆ ಹೀಗೊಂದು ತೋರಿಸಿದೆ, ಮಧ್ವ ವಿಜಯದ ಆಧಾರದಲ್ಲಿ ಒಂದು ದಾಖಲಾತಿ ಮಾಡಿದ್ದೇನೆ ಅಂತ. ಸ್ವಾಮಿಗಳು ಹೇಳಿದರು, ಏನು ಗೌರ್ಮೆಂಟ್ ಕೊಟ್ಟು ಏನು ಪ್ರಯೋಜನ ಇದೆ, ಅದನ್ನು 10 ಜನರಿಗೆ ಮುಟ್ಟಿಸ್ಬೇಕು, ಅದನ್ನು ಮಾಡು ಅಂತಂದರು. ಅದು ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವರೇ ಆದೇಶ ಮಾಡಿದರು, ಇದನ್ನು ಸ್ಲೈಡ್ ಶೋ ರೀತಿಯಲ್ಲಿ ನೀನು ಪ್ರೋಗ್ರಾಮ್ ಮಾಡು ಅಂತ. ತಾವೇ ತಮ್ಮ ವೇದಿಕೆಯನ್ನು ವ್ಯವಸ್ಥೆ ಮಾಡಿಸಿ ಕೂತು ಅನುಗ್ರಹ ಮಾಡಿದರು. ಅದಾದ ಮೇಲೆ ಅಭಿಯಾನ ಆರಂಭ ಆಯಿತು. ಈ ಅಭಿಯಾನದ ಪ್ರಭಾವದಲ್ಲಿ ಅನೇಕ ಜನ ತುಳುನಾಡಿನಲ್ಲಿ ಆಚಾರ್ಯರು ಸಂದರ್ಶನ ಮಾಡಿದ ಸ್ಥಳಗಳಿಗೆ ವಿದ್ವಾಂಸರು ಪಡೆಗಳನ್ನೇ ಕರೆದುಕೊಂಡು ಬರಲಿಕ್ಕೆ ಆರಂಭವಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಅತ್ಯಂತ ಹಿಂದುಳಿದಂತಹ, ಯಾರೂ ಗುರುತಿಸದೇ ಇರುವಂತಹ ಕೆಲವು ತಾಣಗಳಲ್ಲಿ ಒಂದಾದಂತಹ ನಾರ್ಷ ಕ್ಷೇತ್ರ, ಈ ಕ್ಷೇತ್ರಕ್ಕೂ ಕೂಡ ನನಗೆ ಆಶ್ಚರ್ಯವಾಗೋದು. ನಾನು ಯಾವಾಗಲೂ ಗೋಪಾಲಣ್ಣ ಮತ್ತು ನಮ್ಮ ರವಿ ಅಣ್ಣನ ಕೇಳ್ತಾ ಇದ್ದೆ, ಇಷ್ಟು ಸುತ್ತಲೂ ಪ್ರದೇಶದಲ್ಲಿ ಯಾರೂ ಇಲ್ಲ, ನೀವು ಅದು ಯಾರಿದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ, ಸುತ್ತಲೂ ಪರಿಸರದಲ್ಲಿ ಏನಾದರೂ ನಿಮಗಾದರೆ ಇಲ್ಲಿ ಯಾರಿದ್ದಾರೆ ಅಂತ. ಅವ್ರು ಹೇಳಿದ್ರು, ನನಗೆ ರಕ್ಷಣೆ ಮಾಡದೆ ನರಸಿಂಹದೇವರು ಅಂತ. ಇಂತಹ ತಾಣದಲ್ಲಿ ಅವರಿಗೆ ಪ್ರತಿನಿತ್ಯದಲ್ಲಿ ಪೂಜೆಗಾಗಲಿ ನೈವೇದ್ಯಕ್ಕಾಗಲಿ ಅವರೇನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದರು.
ಅನೇಕ ಜನ ವಿದ್ವಾಂಸರು ಇಲ್ಲಿ ಬಂದಾಗ ಅವರು ಸಾಧನೆ ಮಾಡಿ ದೇವರ ಸನ್ನಿಧಾನದಲ್ಲಿ ತಮ್ಮ ಸಮರ್ಪಣೆಯನ್ನು ಮಾಡ್ತಾಯಿದ್ರು. ಒಂದು ಸಂದರ್ಭದಲ್ಲಿ ಆ ಕುಟುಂಬದವರು ನಂಗೆ ಕೇಳಿದ್ರು, ಆಚಾರ್ಯ ತುಂಬ ಜನ ಉತ್ತರಾದಿ ಮಠದ ಪಂಡಿತರು ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ, ಈ ದೇವಸ್ಥಾನದ ಮುಂದಿನ ಆಗು ಹೋಗುಗಳಿಗೆ ನಮ್ಮಿಂದ ಸಾಧ್ಯವಿಲ್ಲ, ಯಾಕಂದರೆ ಬೇರೆ ಬೇರೆ ಕಾರಣಾಂತರಗಳಿಂದ ನಾವು ಅದಕ್ಕೆ ಒಗ್ಗಿದ್ದೇವೆ, ನೀವು ಒಂದು ಅವಕಾಶ ಮಾಡಿಸಿಕೊಡ್ಬೇಕು, ನಾವು ಸತ್ಯಾತ್ಮ ತೀರ್ಥರನ್ನು ಒಮ್ಮೆ ನೋಡಬೇಕು ಅಂತಂದರು. ನಾನು ಹೇಳಿದೆ, ನೋಡ್ಬೋದು, ಅವರು ಸಿಗಬೇಕಲ್ಲ ಮೊದಲು, ಅವರು ನಿತ್ಯ ಸಂಚಾರಗಳು ಎಲ್ಲೆಲ್ಲೋ ಇರ್ತಾರೆ ಆ ಜನಸಾಗರದಲ್ಲಿ ಅಂತ. ಗುರುಗಳ ಸನ್ನಿಧಾನಕ್ಕೆ ಒಂದು ಮನವಿಯನ್ನು ಶಶಿಯಾಚಾರ್ಯರ ಮೂಲಕ ತಿಳಿಸಿದಾಗ ಶ್ರೀಗಳವರು ಧಾರವಾಡದಲ್ಲಿ ಇದ್ದರು. ಧಾರವಾಡಕ್ಕೆ ನಾವೆಲ್ಲ ಹೋದ್ವಿ. ಧಾರವಾಡದ ಜನ ಶ್ರೀಗಳವರು ಬಂದಿದ್ದಾರೆ ಅಂದರೆ ಸಾಗರ ಇತ್ತು. ಇವತ್ತು ನಮಗೆ ಗುರುಗಳು ಸಿಗುವುದಿಲ್ಲ ಅಂತಲೇ ತೀರ್ಮಾನ. ಜನ ಕಾಯ್ತಾ ಇದ್ದಾರೆ. ಒಳಗಡೆಗೆ ಪ್ರತ್ಯೇಕವಾಗಿ ಮಾತನಾಡಲಿಕ್ಕೆ ವ್ಯವಸ್ಥೆ ಆಯಿತು. ಗುರುಗಳಿಗೆ ಅವರು ಹೇಳಿದರು, ಏನಿಲ್ಲ ಗುರುಗಳೇ, ತಮ್ಮ ಮುಂದೆ ತುಳಸಿ ದಳವಾಗಿ ಸಮರ್ಪಣೆ ಮಾಡ್ತಾ ಇದ್ದೀವಿ, ತಾವು ಉದ್ಧಾರ ಮಾಡಬೇಕು. ಇದು ಪ್ರಕ್ರಿಯೆ ಅವರೆಲ್ಲ ಮಾಡಿದರು. ಆಯಿತು, ನನಗೂ ಒಂದು ಸಂತೋಷ ಆಯಿತು, ನಾನು ಜೊತೆಗೆ ಹೋದೆ ಬಂದೆ, ಅವರ ಸಮರ್ಪಣೆ ಆಯಿತು. ಆಮೇಲೆ ಇತ್ತೀಚೆಗೆ ಅವ್ರು ಹೇಳಿದ್ರು, ಎಲ್ಲ ಪ್ರಕ್ರಿಯೆಗಳು ಮುಗಿದಿದೆ, ಗುರುಗಳು ಇಲ್ಲಿಗೆ ಬರಬೇಕು ಅಂತ. ಗುರುಗಳಿಗೂ ಪ್ರಾರ್ಥನೆ ಮಾಡಿದ್ವಿ. ಅವರು ಆ ಊರು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಅಂತ ಅವರು ಸಂಕಲ್ಪ ಮಾಡಿದರು. ಕೊನೆಗೆ ಒಂದು ನಿರ್ಣಯವಾಯಿತು, ಇವತ್ತಿನ ದಿವಸ ಗುರುಗಳು ಬರೋದು ಅಂತ. ಇದು ಎಷ್ಟು ಪಾವನವಾದ ಕ್ಷೇತ್ರ ಅಂತ ಹೇಳಿದ್ರೆ ತುಂಬ ರೋಮಾಂಚನವಾಗ್ತದೆ. ಪಂಡಿತಾಚಾರ್ಯರ ಮಾತು ಪಾಂಸವೋಸ್ಮಾನ್ ಪುನಂತು ಅಂತ, ಆಚಾರ್ಯರ ಪಾದದ ಧೂಳಿ ನಮ್ಮನ್ನು ಪವಿತ್ರಗೊಳಿಸಲಿ ಅಂತ. ಅದಕ್ಕೆ ನಿದರ್ಶನವಾಗಿರೋದು ಅಂದರೆ ನಾರ್ಷ ಕ್ಷೇತ್ರ. ನಾವೇನು ಇವತ್ತು ಕೂತಿದ್ದೇವೆ, ಈ ದೇವಸ್ಥಾನದ ಸರೌಂಡಿಂಗ್ ಏನಿದೆ, ಈ ವಿಶಾಲವಾದಂತಹ ಪ್ರಾಂಗಣದಲ್ಲಿ ಒಬ್ಬ ವಟುವಿನ ಮೇಲೆ ತಾವು ಕೂತು ಲಘಿಮಾ ಸಿದ್ಧಿಯನ್ನು ತೋರಿಸಿ ಆ ದ್ವೇಷಗಳು ತಲೆ ತಗ್ಗಿಸುವ ಹಾಗೆ ಮಾಡಿದಂಥ ಕ್ಷೇತ್ರ ಇದು. ಕಾಂತಾವರದಲ್ಲಿ ಗರಿಮಾ ಸಿದ್ಧಿಯನ್ನು ತೋರಿಸಿದರು, ನಾರ್ಷ್ಯ ಕ್ಷೇತ್ರದಲ್ಲಿ ಲಘಿಮಾ ಸಿದ್ಧಿಯನ್ನು ತೋರಿಸಿದರು. ಪರಿತೋ ನೃಸಿಂಹಗೇಹಂ, ಇದು ನರಸಿಂಹ ಕ್ಷೇತ್ರ. ಸುತ್ತಲೂ ಇರುವಂಥ ವಿಶಾಲವಾದ ಪ್ರಾಂಗಣದಲ್ಲಿ ಒಬ್ಬ ಸಣ್ಣ ಮಗು ಆಚಾರ್ಯರನ್ನು ಹೊತ್ತುಕೊಂಡು ಹೋಗಿದ್ದಾನೆ. ಪಂಡಿತಾಚಾರ್ಯರು ಭಾವುಕರಾಗಿ ಒಂದು ವಿಶೇಷಣವನ್ನು, ಒಂದು ಟೈಟಲನ್ನು ಕೊಡ್ತಾರೆ. ಎಷ್ಟು ಅದ್ಭುತವಾದದ್ದು ಅಂತ ಹೇಳಿದರೆ, ತ್ರಿಭುವನ ಚಿತ್ರ ರತ್ನರಾಜ ಅಂತ ಹೇಳಿದ್ರು. ಎಷ್ಟು ಅದ್ಭುತವಾದ ಶಬ್ದ ಅದು. ಇಷ್ಟು ಅದ್ಭುತವಾದಂತಹ ಸನ್ನಿಧಾನದಲ್ಲಿ ಪೂಜ್ಯ ಶ್ರೀಪಾದರು ಎಲ್ಲ ಪೀಠಾಧಿಪತಿಗಳ, ಎಲ್ಲ ಮಾಧ್ವ ಸಮಾಜದ ಎಲ್ಲ ಭಗವದ್ಭಕ್ತರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಮಾಡಿ ಇದೊಂದು ದೊಡ್ಡ ಅಧ್ಯಾತ್ಮ ಕ್ಷೇತ್ರವಾಗಬೇಕು ಅಂತ ಸಂಕಲ್ಪ ಮಾಡಿ, ನಿನ್ನೆ ಅಲ್ಲ ಮೊನ್ನೆಯ ದಿವಸ ಒಂದು ಪ್ರಶ್ನೆಯನ್ನು ಇಟ್ಟು ದೇವರ ಮುಂದೆ ಈ ಭಾಗದಲ್ಲಿ ಅಷ್ಟಮಂಗಳ ಪ್ರಶ್ನೆಯ ಮೂಲಕ ಆಗು ಹೋಗುಗಳ ವಿಮರ್ಶೆಯನ್ನು ಮಾಡೋದು, ದೋಷಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಪರಿಹಾರ ಮಾಡಿ ಮುಂದೆ ಹೋಗುವಂತಹದ್ದು. ಯಾರಿಗೂ ಕಲ್ಪನೆ ಇಲ್ಲ. ಆ ಪ್ರಶ್ನೆಯ ವಿಮರ್ಶೆ ಹೋಗ್ತಾ 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 ಕೊನೆಗೆ ಸುಮಾರು 800ರಿಂದ 900 ವರ್ಷಗಳ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಆಚಾರ್ಯರು ಬೇರೆ ಯಾರೂ ಅಲ್ಲ, ವಾಯುದೇವರೇ ಮಾಡಿದ್ದಾರೆ ಅಂತ ನಿರ್ಣಯ. ಇದು ಪ್ರಶ್ನೆಯಲ್ಲಿ ಬಂದಂಥದ್ದು. ಇಷ್ಟು ಇತಿಹಾಸವನ್ನು ಕೆಣಕ್ತಾ ಹೋದರೆ, ಆದರೆ ಸಮಯ ಇತ್ತು, ಅಲ್ಲಿಗೆ ಪ್ರಶ್ನೆ ಮುಗಿತು. ಒಂದೇ ಶಬ್ದ ಹೇಳಿದ್ರು, ನೀವು ನೋಡುವ ತೀರ್ಥ ಸಾಮಾನ್ಯವಾದದ್ದಲ್ಲ, ಅದನ್ನು ಭಗ್ನಗೊಳಿಸದೆ ಸಂರಕ್ಷಣೆ ಮಾಡಿ, ತುಂಬ ಮಹತ್ವ ಈ ತೀರ್ಥದಲ್ಲಿದೆ ಅಂತ ಹೇಳಿದ್ದಾರೆ. ಹೀಗೆ ಇಂಥ ದಿವ್ಯವಾದ ಕ್ಷೇತ್ರದಲ್ಲಿ ನಾವೆಲ್ಲ ಬಂದಿದ್ದೇವೆ. ಹನುಮಂತ ದೇವರು ಕೈ ಬಿಟ್ಟಂತಹದ್ದನ್ನು ನಾವು ರಾಮಾಯಣದಲ್ಲಿ ಕೇಳುವಾಗ ಒಂದು ಕಲ್ಲು ಹಾಕಿದ ತಕ್ಷಣ ಹನುಮಂತ ದೇವರ ಕೈಯಿಂದ ಅದು ತೇಲ್ತು. ರಾಮದೇವರು ಹೇಳಿದ್ರು, ಹಾಗಾದ್ರೆ ನಾನು ಒಂದು ನೋಡ್ತೀನಿ ಅಂತ ಹಾಕಿದ ತಕ್ಷಣ ಅದು ಮುಳುಗ್ತು. ಹನುಮಂತ ದೇವರಿಂದ ಬಂದ ಕಲ್ಲು ತೇಲ್ತು, ರಾಮದೇವರ ಕೈಯಿಂದ ಬಂದಿದ್ದು ಬಿತ್ತು ಅಂತ ನಾವು ಹಾಸ್ಯದಲ್ಲಿ ಕೆಲವೊಮ್ಮೆ ಹೇಳ್ತೀವಿ. ಕಾರಣ ಏನು ಅಂತಂದರೆ, ದೇವರು ಕೈ ಬಿಟ್ಟ ಅಂತ ಹೇಳಿದ್ರೆ ಇನ್ಯಾವುದೂ ಇಲ್ಲ ಅಂತ. ವಾಯುದೇವರ ಸ್ಪರ್ಶವಾದರೆ ಎಂಥ ಭವಸಾಗರದಲ್ಲೂ ನಾವು ತೇಲ್ತೀವಿ, ಲಘುವಾಗ್ತೀವಿ ಎಂಬುದಕ್ಕೆ ಲಘು ಕ್ಷೇತ್ರವನ್ನು ಇಲ್ಲಿ ತೋರಿಸಿದ್ದಾರೆ, ಲಘಿಮಾ ಸಿದ್ಧಿದು. ಇಂಥ ಕ್ಷೇತ್ರಕ್ಕೆ ಬರೋಣ, ಎಲ್ಲ ಯತಿವರೇಣ್ಯರ ಅನುಗ್ರಹದಿಂದ ಇಂಥ ಯಾತ್ರೆಗಳನ್ನು ಮಾಡೋಣ. ಅದರಲ್ಲೂ ವಿದ್ವಾಂಸರನ್ನು ಜೊತೆ ಮಾಡಿಕೊಂಡು ಬಂದರೆ ಅವರ ಜೊತೆಯಲ್ಲಿ ಆಚಾರ್ಯರ ವಾಣಿಯನ್ನು ಕೇಳುವಂಥ ಸುಯೋಗ ಬರ್ತದೆ. ಈ ಕ್ಷೇತ್ರವನ್ನು ಅದ್ಭುತವಾಗಿ ಬೆಳಗಿಸೋಣ. ನನ್ನನ್ನು ಕೂಡ ಈ ಸೇವೆಯಲ್ಲಿ ತೊಡಗಿಸಿದಂತಹ ನಮ್ಮ ರವಿ ಅಣ್ಣವರು ಮತ್ತು ಅದೇ ರೀತಿಯಲ್ಲಿ ಗೋಪಾಲಣ್ಣನವರು, ಅವರ ಮಗನಿಗೆ ಸತ್ಯಾತ್ಮ ತೀರ್ಥರ ಬಗ್ಗೆ ಬಹಳಷ್ಟು ಅಭಿಮಾನ. ತುಂಬ ಆಶ್ಚರ್ಯ ಆಗ್ತದೆ ನೋಡಿ. ನಾನು ಸಂತೋಷದಲ್ಲಿ ಹೇಳುವಂಥದ್ದು, ಇವತ್ತು ಗುರುಗಳ ಹತ್ರ ಅವರೂ ಕೂಡ ಮುದ್ರಾಧಾರಣೆ ಮಾಡಿಸ್ಕೊಂಡು ಗುರುಮಂತ್ರ ಉಪದೇಶ ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಇದು.
ಈಗ ಏಕಾದಶಿ ಉಪವಾಸವನ್ನು ಅನೇಕ ದಿವಸಗಳಿಂದ ಅನೇಕ ಮಾಸಗಳಿಂದ ಮಾಡ್ತಾ ಇದ್ದಾರೆ. ಏಕಾದಶಿ ಉಪವಾಸ ಜೊತೆಯಲ್ಲಿ ವಿಶೇಷವಾಗಿ ಅವರು ಆಚಾರ್ಯರ ಸೇವೆಯನ್ನು ಮಾಡಬೇಕು ಅಂತ ಸಂಕಲ್ಪಬದ್ಧರಾಗಿದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆ, ಅನೇಕ ಯತಿವರೆಣ್ಯರ ಪ್ರಾರ್ಥನೆಯಂತೆ ಅವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹವಾಗಲಿ. ಇಂಥ ಅಳಿಲು ಸೇವೆಗೆ ನನ್ನನ್ನು ಜೊತೆಗೆ ಯಾರೋ ಹೇಳಿದ್ರಂತೆ, ಸತ್ಯಾತ್ಮ ತೀರ್ಥರ ಹತ್ರ ಹೋಗ್ಬೇಕಾದ್ರೆ ಗೋಪಾಲಾಚಾರ್ಯನ ಕೇಳಿ ಇರ್ತದ್ರಂತೆ. ಅವರು ಫೋನ್ ಮಾಡಿದರು, ಆಚಾರ್ಯ ನಿಮಗೆ ಸತ್ಯಾತ್ಮ ತೀರ್ಥರ ಪರಿಚಯ ಇದೆಯಾ, ಹೋಗ್ಬೋದಾ ಹೇಗೆ ಅಂತ. ನಾಳಿದ್ದು ಪರಿಚಯ ಇದೆ ಅಂತ ಗಟ್ಟಿಯಾಗಿ ಹೇಳಲಿಕ್ಕೆ ನನಗೂ ಯೋಗ್ಯತೆ ಇಲ್ಲ, ಆದರೆ ಹೋಗುವಾಗ ನಾನು ಬರ್ತೀನಿ ಅಂತಂದೆ. ಆ ಒಂದು ಸುಯೋಗವನ್ನು ನನಗೆ ಅವರು ಕೊಟ್ಟಿದ್ದಾರೆ. ಎಲ್ಲ ಯತಿವರೆಣ್ಯರ ಅನುಗ್ರಹ ಇದೇ ರೀತಿಯಲ್ಲಿರಲಿ. ನೀವೆಲ್ಲರೂ ಸೇರಿ ನರಸಿಂಹದೇವರ ಸೇವೆಯನ್ನು ಮಾಡಿದರೆ ಪ್ರಶ್ನೆಯಲ್ಲಿ ಬಂದಂಥ ಅಪೂರ್ವವಾದ ಮಾಹಿತಿ ಏನು ಗೊತ್ತಾ, ಇದು ನರಸಿಂಹದೇವರು ಗುರು ನರಸಿಂಹ ಅಂತ, ಗುರುಸ್ಥಾನದಲ್ಲಿದ್ದಾನೆ ಅಂತ. ಎರಡನೇದ್ದು, ಅನೇಕ ಅನಿಷ್ಟ ಕಾಯಿಲೆಗಳ ನಿವಾರಣೆಗಾಗಿ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ನಾವೆಲ್ಲ ಶುದ್ಧವಾಗಿ ಇಲ್ಲಿ ಉಪಾಸನೆಯನ್ನು ಮಾಡಿದರೆ ಕೊರೋನಾ ಗಿರೋನ ಯಾವುದೂ ನಮ್ಮನ್ನು ಪೀಡಿಸುವುದಿಲ್ಲ. ಅದರಿಂದ ನಾವೆಲ್ಲರೂ ಅದನ್ನು ಪ್ರಾರ್ಥನೆ ಮಾಡಿ ದೇವರ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ, ಪರಮ ಪೂಜ್ಯ ಶ್ರೀಪಾದರ ಅನುಗ್ರಹ ನಿರಂತರವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪಂಡಿತ ಗೋಪಾಲಾಚಾರ್ಯರು ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿ ಈಗ ಪುತ್ತಿಗೆಯ ಮಠದಲ್ಲಿ ಆಸ್ಥಾನ ವಿದ್ವಾಂಸರಾಗಿ ಅನೇಕ ವಾದಿರಾಜ ಸಂಶೋಧನಾ ಮಂದಿರದಲ್ಲಿ ಅತಿ ದೊಡ್ಡದಾದಂತಹ ಯೋಜನೆಯನ್ನು ಹಮ್ಮಿಕೊಂಡು ಪ್ರಾಚೀನ ಗ್ರಂಥಗಳ ಸಂರಕ್ಷಣೆ, ಪೋಷಣೆ, ಅದರ ಪ್ರಕಾಶನ, ಈ ದೊಡ್ಡದಾದಂತಹ ವೇದವ್ಯಾಸದೇವರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಈ ಒಂದು ಕ್ಷೇತ್ರದ ಮಹಿಮೆ ಹಾಗೂ ಈ ಕ್ಷೇತ್ರ ಪರಮ ಪೂಜ್ಯ ಶ್ರೀಪಾದಂಗಳವರ ನರಸಿಂಹದೇವರ ಉಪಾಸನೆಗೆ ಒಲೆದು ಬಂದಂತಹ ಒಂದು ರೀತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಅನೇಕ ಹೃತ್ಪೂರ್ವಕವಾದ ವಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿವ್ಯ ಕ್ಷೇತ್ರವನ್ನು ತಲತಲಾಂತರಗಳಿಂದ ನರಸಿಂಹದೇವರ ಸೇವೆಯನ್ನು ಮಾಡ್ತಾ ಬಂದಂತಹ ಪರಿವಾರ, ವಂಶ, ಬಲ್ಲಕ್ಕುರಾಯ ವಂಶ. ಶ್ರೀಯುತ ರವಿ ಅವರು, ರವಿಯಣ್ಣ ಅಂತ ನಾವೆಲ್ಲ ಕರಿತೇವೆ, ಬಹಳ ವರ್ಚಸ್ಸು ಇರುವಂತಹ ವ್ಯಕ್ತಿ ಈ ಸುತ್ತಮುತ್ತಲ ಪ್ರದೇಶದಲ್ಲಿ. ಅವರು ಈ ಕ್ಷೇತ್ರವನ್ನು, ಇದರ ಆಡಳಿತವನ್ನು ಈಗಾಗಲೇ ಗೋಪಾಲಾಚಾರ್ಯರು ಹೇಳಿದಂತೆ ಕೃಷ್ಣಾರ್ಪಣ ಬುದ್ಧಿಯಿಂದ ತುಳಸಿ ಪತ್ರವನ್ನು ಇಟ್ಟು ಗುರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರೊಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಅವರು ಬಂದು ಎರಡು ಮಾತುಗಳನ್ನು ಹೇಳಬೇಕು. ಎಲ್ಲರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಮ್ಮದು ಬಳ್ಳಕ್ಕುರಾಯ ಫ್ಯಾಮಿಲಿ ಅಂತ ಹೇಳಿ, ಬಳ್ಳಕ್ಕುರಾಯ ಒಂದು ಕುಟುಂಬಸ್ಥರು ಅಂತ ಹೇಳಿ. ಬಳ್ಳಕ್ಕುರಾಯ ಅಂತ ಹೇಳಿ ಬರಬೇಕಿದ್ರೆ ನಮ್ಮದು ಊರಿನ ಹೆಸರೇ ಒಂದು ಬಳ್ಳಕ್ಕೂರು ಅಂತ ಇದೆ. ಅದು ಮಂಜೇಶ್ವರದ ಪಕ್ಕ ಹೊಸಂಗಡಿ ಹತ್ತಿರ ಇದೆ. ಊರಿನ ಹೆಸರೇ ಬಳ್ಳಕ್ಕೂರು ಅಂತ ಹೇಳಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳುವಂಥದ್ದು ಒಂದು 300 ವರ್ಷದ ಹಿಂದೆ ಅಂತ ಹೇಳಿದರೆ, ಒಂದು ಕಡೆ ಇದ್ದರೆ ಅಣ್ಣ ತಮ್ಮದಿದ್ದರೆ ಅದು ಜಾಗ ಪಾಲಾಗಲೇಬೇಕು, ಜಾಗದಲ್ಲಿ ಇನ್ನೊಂದು ಪಾಲು ತಗೊಂಡು ಇನ್ನೊಂದು ಕಡೆ ಬರಲೇಬೇಕು. ಅದು ಆ ಸಂದರ್ಭದಲ್ಲಿ ನಾವು ಇಲ್ಲಿ ಈ ಜಾಗವನ್ನು ತಗೊಂಡಿದ್ದೇವೆ ಅಂತ ಹೇಳಿದರೆ, ಜೈನರ ಆಳ್ವಿಕೆ ಕಾಲದಲ್ಲಿ ಎಲ್ಲವೂ ಅವರು ಭೂತ ದೇವರುಗಳನ್ನು ನಂಬುವಂಥ ಇದೆಲ್ಲ ಎಲ್ಲ ಅಜೀರ್ಣ ಸ್ಥಿತಿಯಲ್ಲಿ ಇರುವ ಸಮಯದಲ್ಲಿ ನಾವು ಈ ಸ್ಥಳವನ್ನು ತಗೊಂಡ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ ಇಲ್ಲಿ ದೇವರು ಇದೆ ಅಂತ ಹೇಳುವಂಥದ್ದು ಗೊತ್ತಿರಲಿಲ್ಲ. ಆದರೆ ನಾವು ಬಂದು ಇಲ್ಲಿ ಆ ಹಿರಿಯರು ಬಂದು ಇಲ್ಲಿ ಎಲ್ಲ ಸುತ್ತಮುತ್ತ ನಮ್ಮ ಜಾಗಗಳನ್ನೆಲ್ಲ ನೋಡಬೇಕಿದ್ರೆ ಇಲ್ಲಿ ನರಸಿಂಹನ ಒಂದು ವಿಗ್ರಹ ಪಾಳು ಬಿದ್ದು ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಇದ್ದು ಅಂತ ಹೇಳುವಂಥದ್ದು ನಮ್ಮ ಹಿರಿಯರು ಹೇಳುವಂಥದ್ದು. ನಮಗೆ ಒಂದು ಮೂರ್ತಿ ಇದೆ, ಇದನ್ನು ಕಂಡಾಕ್ಷಣ ಮತ್ತೆ ನಮಗೆ ಪೂಜೆ ಮಾಡು ಬ್ರಾಹ್ಮಣರಾದಂಥವರು ನಮಗೆ ಅದೊಂದು ಇದ್ದದ್ದೇ. ಹಾಗೆ ಆವತ್ತಿನಿಂದ ಪ್ರಾರಂಭ ಆಯಿತು ಪೂಜೆ. ಒಂದು ಮುಳಿ ಹುಲ್ಲಿನ ಸಣ್ಣ ಗುಡಿಯಲ್ಲಿ ಕಟ್ಟಿ ಪ್ರಾರಂಭ ಆಯಿತು ಅಂತ ಹೇಳುವಂಥದ್ದು ಇತ್ತು. ಅದರ ಹಿಂದಿನ ಕಥೆಯನ್ನು ಗೋಪಾಲಾಚಾರ್ಯ ಹೇಳಿದರು, ಅದು ಹಾಗೆ ಇತ್ತು ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ. ಹಾಗೆ ನಾವು ಅದನ್ನು ಪೂಜೆ ಮಾಡ್ತಾ ಬರಬೇಕಿದ್ರೆ ನಮ್ಮ ಹಿರಿಯರಿಗೆ ಇದನ್ನೆಲ್ಲ ನೀನು ಇನ್ನು ಜೀರ್ಣೋದ್ಧಾರ ಮಾಡಬೇಕು, ಸಣ್ಣ ಇದು ಇದ್ದ ಕಾರಣ ಅದನ್ನು ಮತ್ತೆ 1911ನೇ ಇಸವಿಯಲ್ಲಿ ಇದು ಜೀರ್ಣೋದ್ಧಾರ ಆಯಿತು ಅಂತ ಅಲ್ಲಿ ಒಂದು ದಾಖಲೆ ಇದೆ. ಅಲ್ಲಿ ನಮ್ಮ ಹಿರಿಯರು ಮಾಡಿದರು ಅಂತ ಹೇಳಿ.
ಅಂತ ಹೇಳಿದರೆ ನಮಗೆ ಅಜ್ಜಂದಿರ ಕಾಲದಲ್ಲಿ ಎಷ್ಟು ಜಾಗ ಇತ್ತು ಅಂತ ಹೇಳುವಂಥದ್ದಿಲ್ಲ. ಅದೊಂದು ನಮ್ಮ ಅಂದಾಜು ಪ್ರಕಾರ 1,000 ಎಕರೆ ಇರುವುದು, ಅಷ್ಟು ನಾವು ಭೂಮಿಯ ಒಡೆತನದವರು ಬಳ್ಳಕ್ಕೂರಾಯರು ಅಂತ ಹೇಳಿದರೆ ಅದು ಒಂದು ಬಂಗಾರದ ಖನಿಜ ಇದ್ದ ಹಾಗೆ ಅಂತೇಳಿ ಇತ್ತು. ಆದರೆ ಬರುತ್ತಾ ಏನು ಅಂತ ಹೇಳಿದರೆ ಡಿಕ್ಲರೇಷನ್ ಯಾವಾಗ ಬಂತ ಅನಂತರ ನಾವು ಭಿಕ್ಷುಕರಾದೆವು. ಊಟಕ್ಕೂ ನಮಗೆ ಸ್ಥಿತಿ ಇಲ್ಲ, ನಮಗೆ ಶಾಲೆಗೆ ಹೋಗಲಿಕ್ಕೆ ಗೊತ್ತಿಲ್ಲ, ನಾವು ಮನೆಯಲ್ಲೇ ದುಡಿಬೇಕಿತ್ತು, ಗದ್ದೆಗಳಲ್ಲಿ ದುಡಿಬೇಕಿತ್ತು, ತೋಟಗಳಲ್ಲಿ ದುಡಿಬೇಕಿತ್ತು. ಈ ಒಂದು ನಮಗೆ ಆ ಸಂದರ್ಭದಲ್ಲಿ ಪೂಜೆಯನ್ನೂ ಮಾಡಬೇಕಿತ್ತು. ಹೇಗೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಈ ಮನೆಯಲ್ಲಿ ಇಲ್ಲಿ 1 ಸೇರಕ್ಕೆ ನಮಗೆ ಬೇಯಲೇಬೇಕಿತ್ತು. ನಾವು ಚಿಕ್ಕವರು, ಆ 1 ಸೇರಕ್ಕಿಯನ್ನು ತಂದೆಯವರು ನಮಗೆ ಅದನ್ನು ಬೇಯಿಸಿ ನಮಗೆ ಹಂಚಿ ಬಡಿಸ್ತಿದ್ರು. ಆ ಸ್ಥಿತಿಯಲ್ಲಿದ್ದೆವು ನಾವು. ಆದರೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವೇ ದುಡಿಯುವುದು, ನಾವೇ ನಮ್ಮ ಕೃಷಿಯನ್ನು ಅಭಿವೃದ್ಧಿ ಮಾಡಿ ನಾವು ಈ ಹಂತಕ್ಕೆ ಬಂದಿದ್ದೇವೆ. ಆದರೆ ಈಗ ಇತ್ತೀಚಿನ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ದೇವರನ್ನು ನಡೆಸಲಿಕ್ಕೆ ವ್ಯವಸ್ಥೆಗಳ ಕೊರತೆ ಅಂತ ಹೇಳಿದರೆ ಅರ್ಚಕರದ್ದು ಕೊರತೆ ಅಂತ ಹೇಳಿ ನಮಗೆ ಆಮೆ ಸೂತಕ ಬಂದರೆ ಇಲ್ಲಿ ಸುತ್ತಮುತ್ತಲಲ್ಲಿ ಬ್ರಾಹ್ಮಣರು ಅಂತ ಹೇಳೋರು 4 ಮನೆ 5 ಮನೆ ಇರುವಂಥದ್ದು. ಇಲ್ಲದಿದ್ದರೆ ಇಲ್ಲಿಂದ 7 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರ ಹೋಗಬೇಕು. ಹೋದರೂ ನಮ್ಮ ದೇವಸ್ಥಾನಕ್ಕೆ ಈ ಮಾಧ್ವ ಸಂಪ್ರದಾಯದಲ್ಲಿ ಮಾಡುವಂಥ ಪೂಜೆಯವರು ಇಲ್ಲ. ಎಲ್ಲರಿಗೆ ಅಂತ ಹೇಳಿದರೆ ನಮಗೆ ಕೆಲವೊಮ್ಮೆ ಪೂಜೆ ಆಗಬೇಕಿದ್ರೆ ಸಂಜೆ ರಾತ್ರಿ ಆಗ್ತಿತ್ತು. ಎಲ್ಲಿಂದಲೋ ಹೋಗಿ ಕರ್ಕೊಂಡು ಬಂದು ಅವರು ಮಧ್ಯಾಹ್ನ ಊಟ ಮಾಡಿದರೆ ಮತ್ತೆ ಪೂಜೆ ಮಾಡೋದಿಲ್ಲ. ಇಂಥದ್ದು ನಾವು ಪುನಃ ಆಗ ಫೋನಿನ ವ್ಯವಸ್ಥೆ ಇಲ್ಲ, ಇದಿಲ್ಲ, ಏನಿಲ್ಲ. ಆದರೂ ಮಾಡಿ ನಾವು ಪೂಜೆ ನಿಲ್ಲಿಸದೆ ಇದುವರೆಗೆ ನಡ್ಕೊಂಡು ಬಂದದ್ದು. ಎಲ್ಲರಿಗೆ ಅಂತ ಹೇಳಿದರೆ ನಾವು ಅರ್ಪಣೆ ಮಾಡುವಲ್ಲಿವರೆಗೆ ನಾವು ಅದನ್ನು ನಡೆಸಿಕೊಂಡು ಬಂದಿದ್ದೇವೆ. ಕಳೆದ ಒಂದು 6 ವರ್ಷಗಳಲ್ಲಿ ಇನ್ನು ಗೋಪಾಲಾಚಾರ್ಯ ಹೇಳಿದ್ದೆ, ಅದೇ ಅವರು ಮಾಧ್ವ ಯಾತ್ರೆ ಅಂತೇಳಿ ಪುಸ್ತಕವನ್ನು ಓದಿ ಮತ್ತು ಅವರ ಇದನ್ನು ಕೇಳಿ ಇಲ್ಲಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಬಂದವರಲ್ಲಿ 1 ವರ್ಷ ನಾನು ಪೂಜೆ, 1 ವರ್ಷ ನನ್ನ ತಮ್ಮ ಪೂಜೆ. ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿಯೂ ಸ್ವಲ್ಪ ಅವನಿಗೆ ತುಂಬ ಇದಿತ್ತು. ನಾನು ಒಂದು ರೀತಿಯಲ್ಲಿ ಅದು ಅನಾರೋಗ್ಯದಲ್ಲಿ ಆ ಹೊತ್ತಲ್ಲಿದ್ದೆ ಅಂತಲೇ ಅನ್ನಿಸಿತ್ತು ನನಗೆ. ಇದನ್ನು ಮುಂದೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ ಅಂತ ಹೇಳುವಂಥದ್ದು ಬಂದವರ ಹತ್ರ, ಆ ಯಾತ್ರಿಕರ ಹತ್ರ ನಾವು ಹೇಳ್ತಿದ್ದೆವು, ಯಾರಾದರೂ ಪೂಜೆಯವರು ಸಿಗ್ತಾರಾ, ನಮಗೆ ಇಲ್ಲಿಗೆ ಅರ್ಚಕರು ಸಿಗ್ತಾರಾ ಅಂತ ಹೇಳಿ. ಆದರೆ ಈಗಿನ ಕಾಲದಲ್ಲಿ ಅರ್ಚಕರು ಅಂತೇಳಿ ಸಿಕ್ಕಿದ್ರೆ ಅವ್ರು ಹೇಳ್ತಿದ್ರು, ನೀವು ಅರ್ಚಕರು ಅಂತ ಕರೆದರೆ ಅವರು ಮತ್ತೆ ಪುರೋಹಿತರ ಹಾಗೆ ಹೋದರೆ ಇಲ್ಲಿ ಬಾಗಿಲು ಹಾಕಬೇಕಾದೀತು ಅಂತ. ಅದಕ್ಕೋಸ್ಕರ ಅವರು ನಿಮಗೆ ಹೇಳಿದರು, ಇದು ಇಂಥ ಒಂದು ಮಠ ಇದೆ, ನೀವು ಬೇಕಿದ್ರೆ ಅವರನ್ನು ಸಂಪರ್ಕ ಮಾಡಿ ಅಂತ ಹೇಳಿ. ಅದಕ್ಕೆ ನಾವು ಅವರನ್ನು ಸಂಪರ್ಕ ಮಾಡಲಿಕ್ಕೆ ಒಂದು ಮಾಧ್ಯಮವಾಗಿ ಮತ್ತೆ ಇವರನ್ನು ಗೋಪಾಲಾಚಾರ್ಯರನ್ನು ಕೇಳಿಕೊಂಡೆವು. ಅವರ ಮುಖಾಂತರ ನಾವು ಮತ್ತೆ ಉತ್ತರಾದಿ ಮಠವನ್ನು ನಾವು ಕೇಳಿಕೊಂಡಾಗ ಅವರು ನಮ್ಮನ್ನು ತಕ್ಷಣ ಅವರು ಒಪ್ಪಿಕೊಂಡು, ಅದರ ಇತಿಹಾಸ ನಮಗೆ ಇವರು ಗೋಪಾಲಾಚಾರ್ಯ ಹೇಳಿ ಇಲ್ಲಿ ಬರ್ತಾ ಇರಬೇಕಿದ್ರೆ ಇಲ್ಲಿ ಲಘಿಮಾ ಸಿದ್ಧಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ನರಸಿಂಹಂದು. ಅಂತೂ ನಮಗೆ ಗೊತ್ತಿರುವಂಥದ್ದು ನರಸಿಂಹ ಅಂತ ಹೇಳುವಂಥದ್ದು ನಮ್ಮನ್ನು ಉಳಿಸಿದವ ಅಂತ ಹೇಳಿದರೆ ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಕೈ ಬಿಡಲಿಲ್ಲ, ನಮ್ಮನ್ನು ಎತ್ತಿ ಹಿಡಿದಿದ್ದಾನೆ. ಅದಕ್ಕೋಸ್ಕರ ನಾವು ಬಿಡುವ ಹಾಗಿಲ್ಲ, ಇಲ್ಲಿಯ ಪೂಜೆಗಳು ನಿಲ್ಲಬಾರ್ದು, ಈ ದೇವಸ್ಥಾನಕ್ಕೆ ಬಾಗಿಲು ಹಾಕಬಾರ್ದು, ಇದು ಅಜೀರ್ಣ ಆಗೋದು, ಮತ್ತೆ ಹಿಂದೆ ಅಜೀರ್ಣ ಆಗಿತ್ತು ಅದು ಪುನಃ ಅಜೀರ್ಣ ಆಗಬಾರ್ದು ಅಂತ ಹೇಳೋ ಸಂಕಲ್ಪ ನಮ್ಮಲ್ಲಿತ್ತು. ಆ ಸಂಕಲ್ಪ ನಮಗೆ ಉತ್ತರಾದಿ ಮಠದ ಆ ರಾಮನ ಮುಖಾಂತರ, ಯಾಕೆಂದರೆ ನಾನೊಬ್ಬ ದೊಡ್ಡ ರಾಮನ ಭಕ್ತ. ಅಯೋಧ್ಯ ಅಭಿಯಾನ ಪ್ರಾರಂಭ ಆದಾಗ 1989ನೇ ಇಸವಿಯಲ್ಲಿ ಅಯೋಧ್ಯ ಒಂದು ಅಭಿಯಾನ ಅಂತ ಹೇಳಿದರೆ ಅಯೋಧ್ಯೆಯನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ದೇಶದಿಂದ ನಮ್ಮ ಸಂಘದ ಕಡೆಯಿಂದ ಕರೆ ಕೊಟ್ಟಿದ್ದರು. ಆ ಮೊದಲ ಅಭಿಯಾನದಲ್ಲೇ ನಾನಿದ್ದೆ. 1989ನೇ ಇಸವಿಯಲ್ಲೇ ರಾಮನ ಅಭಿಯಾನದಲ್ಲಿ ನಾನಿದ್ದೆ. ಪ್ರಥಮ ಕರ ಸೇವೆಯಲ್ಲಿಯೂ ಕೂಡ ಹೋಗಿ 21 ದಿನ ಜೈಲಲ್ಲಿ, ಹಮೀರ್ಪುರ್ ಜೈಲಲ್ಲಿದ್ದು ಉತ್ತರ ಪ್ರದೇಶದ. 2ನೇ ಬಾರಿ ಹೋದವನು ನಾನು ಅದನ್ನು ಜರಿಸಿಯೇ ಬಂದಿದ್ದೇನೆ. ಮುಂದಿನ ಏನು ಕಟ್ಟಡದಲ್ಲಿ ಏನು ನಾವು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅದಕ್ಕಂತಲೇ ನನಗೊಂದಷ್ಟು ಜವಾಬ್ದಾರಿ ಸಂಘದ ಕಡೆಯಿಂದ ಕೊಟ್ಟಿತ್ತು. 1 ಕೋಟಿ ರೂಪಾಯಿ ಸಂಗ್ರಹ ಮಾಡಿಯೂ ಕೊಟ್ಟಿದ್ದೇನೆ. ಅದು ಅಂತ ಹೇಳಿದರೆ ನನಗೆ ಆ ರಾಮನ ಅನುಗ್ರಹ, ಅದರ ಒಟ್ಟಿಗೆ ನರಸಿಂಹದೇವರ ಒಂದು ಧೈರ್ಯ ನಮಗೆ ಸಿಕ್ಕಿದ ಕಾರಣ ನಾವು ಇದನ್ನೆಲ್ಲ ಮಾಡಲಿಕ್ಕಾಗಿದೆ. ಹಾಗೆ ನಮಗೆ ಆ ಮಠವೂ ನಮಗೆ ಸಿಕ್ಕಿದೆ. ನಾವು ಕೊಟ್ಟದ್ದಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ಇದು ಅಭಿವೃದ್ಧಿ ಆಗಲಿ, ಈ ದೇವರ ಒಂದು ವೈಭವವನ್ನು ನಮಗೆ ಕಾಣುವಂಥ ಒಂದು ಸುಯೋಗ ನಮಗೆಲ್ಲರಿಗೆ ಸಿಗಲಿ ಅಂತ ಹೇಳಿ
ನಾವು ನರಸಿಂಹದೇವರಲ್ಲಿ ಪ್ರಾರ್ಥನೆ. ರವಿ ಅಣ್ಣ ಅವರು ಬಹಳ ಮಾರ್ಮಿಕವಾಗಿ ಮನೋಜ್ಞವಾಗಿ ಅವರ ವಂಶದ ಇತಿಹಾಸವನ್ನು ಸಂಕ್ಷೇಪದಲ್ಲಿ ಹೇಳಿ ನರಸಿಂಹದೇವರ ಅನುಗ್ರಹದಿಂದ ಯಾವ ರೀತಿಯಾಗಿ ಎಲ್ಲ ಕಷ್ಟಗಳನ್ನು ಕಳೆದುಕೊಂಡು ಇವತ್ತು ಉಚ್ಛ್ರಾಯ ಸ್ಥಿತಿಯಲ್ಲಿ ತಾವಿದ್ದೇವೆ ಅಂತನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ಕೇವಲ ಅವರ ವಂಶಕ್ಕೆ ಮಾತ್ರ ಅಲ್ಲ, ನರಸಿಂಹದೇವರ ದರ್ಶನ ಮಾಡಿದ ನಮ್ಮ ನಿಮ್ಮೆಲ್ಲರ ವಂಶಕ್ಕೂ ಕೂಡ ಇದೇ ರೀತಿಯಾದ ಉನ್ನತಿ ಉಚ್ಛ್ರಾಯ ಆಗತ್ತೆ ಅಂತನ್ನುವುದರಲ್ಲಿ ಸಂದೇಹ ಇಲ್ಲ. ಪಂಡಿತ ಪೂಜ್ಯ ಮಾಹುಲಿ ಆಚಾರ್ಯರು ಒಂದೆರಡು ಮಾತುಗಳನ್ನು ತಮ್ಮ ಸಂತೋಷದ ಅಭಿವ್ಯಕ್ತಿಯನ್ನು ಇಲ್ಲಿ ಮಾಡಿಕೊಳ್ಳಬೇಕು ಅಂತ ನಾನು ಕೇಳಿಕೊಳ್ತೇನೆ. ನರಸಿಂಹಮುಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಾದ ನನ್ನ ಸಂತೋಷದ ಲೌಕಿಕವಾಗಿ ಸಂತೋಷ ಒಂದು ಭಾಗ, ಒಂದು ಹೊಲ ಗದ್ದೆ ಪ್ರಾಪರ್ಟಿ ಬಂದರೆ ಸಂತೋಷವಾಗತ್ತೆ, ಅದೊಂದು ಭಾಗ ಬೇರೆ. ಇದು ಕೇವಲ ಹೊಲ ಅಲ್ಲ, ಗದ್ದೆ ಅಲ್ಲ, ತೋಟ ಅಲ್ಲ, ಜಾಗ ಅಲ್ಲ, ಬರೀ ಮಂದಿರವಲ್ಲ, ನರಸಿಂಹದೇವರು. ಆ ನರಸಿಂಹದೇವರು ಕೂಡ ಶ್ರೀಮದಾಚಾರ್ಯರಿಂದ ಕರಾರ್ಚಿತವಾಗಿರುವಂತಹ ನರಸಿಂಹದೇವರು. ಶ್ರೀಮದಾಚಾರ್ಯರು ಇಲ್ಲಿ ತಾವು ಎಷ್ಟು ಭಾರ ಅಂತನ್ನುವುದನ್ನು ಕಾಶಿಯಲ್ಲಿ ತೋರಿಸಿದರು. ಸೌಮೇರವಂ ಗೌರವಮಾವಹಂತಿ ಅಂತ ಹೇಳಿ ತಮ್ಮ ಬೆರಳು ಇಟ್ಟು ಮೇರು ಪರ್ವತದಷ್ಟು ಭಾರ ಅಂತ ತೋರಿಸಿಕೊಟ್ಟದ್ದು ಅಲ್ಲಿ. ಆದರೆ ಇಲ್ಲಿ ಇಡೀ ತಮ್ಮ ದೇಹವನ್ನೇ ಒಬ್ಬ ಸಣ್ಣ ವಟುವಿನ ಮೇಲೆ ಏರಿದರೂ ಕೂಡ ಭಾರವಾಗದಿದ್ದಂತೆ ತೋರಿದಂತಹ ಒಂದು ಅದ್ಭುತವಾದಂತಹ ಸ್ಥಾನವಿದು. ಹಾಗಾಗಿ ಈ ಸ್ಥಾನದ ಬಗ್ಗೆ ಉತ್ತರಾದಿ ಮಠಕ್ಕೆ ಈ ದೇವರು ಬರ್ತಾನೆ, ಒಲಿದು ಬರ್ತಾನೆ ಅಂತ ನಮ್ಮ ಊಹೆಯೂ ಇರಲಿಲ್ಲ. ಚಾತುರ್ಮಾಸ್ಯದ ಸಂದರ್ಭದಲ್ಲೇ ಗೋಪಾಲಾಚಾರ್ಯರು ಇಲ್ಲೆಲ್ಲ ಕರೆದುಕೊಂಡು ಬಂದಿದ್ದರು. ನಾವೆಲ್ಲ ಸುಮಾರು 100 ಜನ ಬಂದಿರಬೇಕು, 100-200 ಜನ ಮುಂಬೈಯಿಂದ ಬಂದವರು, ಬೇರೆ ಕಡೆಯಿಂದ ಬಂದವರು ಎಲ್ಲರೂ ಸೇರಿ ಇಲ್ಲಿ ಬಂದಿವು. ಇದನ್ನು ನೋಡಿದಾಗ ನಮಗೆ ವಿ ವೆರ್ ಓವರ್ವೆಲ್ಮ್ಡ್, ಅಂದರೆ ನಮಗೇನು ಆನಂದಕ್ಕೆ ಮಿತಿ ಇರಲಿಲ್ಲ, ಅಷ್ಟು ಆನಂದವಾಗಿತ್ತು. ಶ್ರೀಮದಾಚಾರ್ಯರು ಇಲ್ಲಿ ತಮ್ಮ ಆ ಅದ್ಭುತವಾದಂಥದ್ದನ್ನು ತೋರಿಸಿದ್ದು ಅಂತ. ಭಾರವಾದ ವಸ್ತುವನ್ನು ಹಗರಾಗಿ ಮಾಡುವವನು ನರಸಿಂಹ ಅಂತನ್ನುವುದಾಗಿ ನರಸಿಂಹದೇವರ ಕ್ಷೇತ್ರದಲ್ಲಿ ಶ್ರೀಮದಾಚಾರ್ಯರು ತಮ್ಮ ದೇಹದ ಭಾರವನ್ನು ಅತ್ಯಂತ ಹಗುರಾಗಿ ಮಾಡಿ ಒಬ್ಬ ವಟುವಿನ ಹೆಗಲೇರಿವು ಸಂಚಾರ ಮಾಡಿದ್ದು. ಇದು ಎಷ್ಟು ಸಾಂಕೇತಿಕ ಅಂದರೆ, ಮನುಷ್ಯನಿಗೆ ಎಷ್ಟೇ ಭಾರ ಇರಲಿ ನರಸಿಂಹದೇವರು ಆ ಭಾರವನ್ನು ಕಳೀತಾರೆ, ತಾನು ಹೊರ್ತಾರೆ, ವಾಯುದೇವರು ಹೊರ್ತಾರೆ, ಆ ಭಾರವನ್ನು ಹೊರುವವನಿಗೆ ಭಾರವೆನಿಸದಂತೆ ಮಾಡ್ತಾರೆ ಅನ್ನುವುದಕ್ಕೆ ಸಂಕೇತವಾಗಿರುವಂತಹ ಈ ಪ್ರದೇಶ ನರಸಿಂಹದೇವರ ಕೃಪೆ. ಇದು ಒಂದು ಮಾತು ನನಗೆ ಹೇಳಬೇಕಾಗಿದೆ. ಬೆಳಗಿನಿಂದ ನಾನು ಆಲೋಚನೆ ಮಾಡ್ತಾ ಇದ್ದದ್ದು ಒಂದೇ ಒಂದು ಮಾತು. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ದೇವರ ಅನುಗ್ರಹ ಮಾಡುವ ಪರಿ ನಾನಾ ವಿಧ. ಭಗವಂತ ಅನುಗ್ರಹ ಎಲ್ಲರಿಗೂ ನಾನಾ ವಿಧವಾಗಿ ಮಾಡ್ತಾನೆ. ಭಗವಂತನಿಗೆ ಅನಂತ ಭಕ್ತರಿದ್ದಾರೆ, ಅವರೆಲ್ಲರಿಗೆ ಅನುಗ್ರಹವನ್ನು ಮಾಡೋದು ಅವನ ಸ್ವಭಾವ, ಕರ್ತವ್ಯ ಮಾಡ್ತಾನೆ ಸ್ವಾಮಿ. ಒಬ್ಬರಿಗೆ ನರಸಿಂಹ ಮಂತ್ರವನ್ನು ಜಪ ಮಾಡಿ, ಮನುಸೂಕ್ತ ಪುರಶ್ಚರಣಾದಿಗಳನ್ನು ಮಾಡಿ, ಹೋಮ ಹವನಗಳನ್ನು ಮಾಡಿ, ನರಸಿಂಹ ನಾಮಸ್ಮರಣೆಯನ್ನು ಮಾಡಿದಾಗ ಭಗವಂತ ಕೆಲವರಿಗೆ ಮಂತ್ರಾಕ್ಷತೆಯನ್ನು ಕಳಿಸ್ತಾನೆ, ಫಲವನ್ನು ಕಳಿಸ್ತಾನೆ, ಹೂವನ್ನು ನಿರ್ಮಾಲ್ಯವನ್ನು ಕಳಿಸ್ತಾನೆ, ನರಸಿಂಹದೇವರ ದರ್ಶನವನ್ನು ಮಾಡಿಸ್ತಾನೆ. ಹಾಗೆ ಹೀಗೆ ಅಂತ ನಾವು ನೋಡ್ತಾ ಇರ್ತೇವೆ. ಸತ್ಯಾತ್ಮತೀರ್ಥರಿಗೆ ಇಬ್ಬರು ದೇವರು ನಾನು ಕಂಡದ್ದು. 10 ದೇವರಿರಬಹುದು, 2 ದೇವರು ಮಾತ್ರ. ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಶ್ಲೇಷದಮಂ ಪರಮಾಭಿತುಷ್ಟ ಅನ್ನುವ ಮಾತು ಇದು 2 ಸಲ ಪ್ರತ್ಯಕ್ಷವಾದದ್ದು. ಆ 1ನೇ ಬಾರಿ ಪ್ರತ್ಯಕ್ಷವಾದದ್ದಕ್ಕೆ ನಾನಿರಲಿಲ್ಲ ಸಾಕ್ಷಿಯಾಗಿ, ಇಲ್ಲಿ ಮಾತ್ರ ನಾನು ಅದಕ್ಕೆ ಸಾಕ್ಷಿಯಾಗಿದ್ದೇನೆ. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಕೊನೆಯ ಹಂತದಲ್ಲಿದ್ದರು. ಅವತ್ತಿನ ದಿನ ಅವರಿಗೆ ತುಂಬ ಆಯಾಸವಾಗಿದೆ, ಕೈ ನೋವಾಗಿದೆ. ಕೈಯನ್ನು ಪ್ರತಿಮೆಯಲ್ಲಿ ಹಿಡಿದು ಅದನ್ನು ಭುಜಂಗಿಸಬೇಕು, ಅದನ್ನು ಮಾಡಲಿಕ್ಕೂ ಆಗಲಿಲ್ಲ. ಸತ್ಯಪ್ರಮೋದರಿಗೆ, ಗುರುಗಳಿಗೆ ಬಹಳ ಕಷ್ಟವಾಗಿತ್ತು ಅವತ್ತು. ಅಂಥ ಸಂದರ್ಭದಲ್ಲಿ ಆ ಪ್ರತಿಮೆಯನ್ನು ಹಿಡಿಯೋದು ಹೇಗೆ? ಕೇವಲ ಒಂದು ಬಲಗೈಯಿಂದ ಕೆಲಸ ಮಾಡೋದು ಸಾಧ್ಯವಿತ್ತು, ಎಡಗೈ ಸಾಧ್ಯವಿರಲಿಲ್ಲ. ಆಗ
ಆ ಪ್ರತಿಮೆಯನ್ನು ತೆಗೆದುಕೊಂಡು ಸತ್ಯಾತ್ಮನ ತೀರ್ಥರ ಕೈಯಲ್ಲಿ ಸತ್ಯಪ್ರಮೋದ ತೀರ್ಥರೇ ಕೊಟ್ಟರು. ಇದು ಅದನ್ನು ಕೊಡುವಾಗ ಆಶ್ಚರ್ಯದ ಸಂಗತಿ ಅಂದರೆ ಸುಂದರಕಾಂಡ ಪಾರಾಯಣವನ್ನು ಮಾಡ್ತಾ ಇದ್ದಾರೆ ಶಿಷ್ಯರೆಲ್ಲ. ಕೊನೆ ಶ್ಲೋಕ ಪಾರಾಯಣ ಮಾಡ್ತಾ ಇದ್ದಾರೆ. ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಶ್ಲೇಷದಮಂ ಪರಮಾಭಿತುಷ್ಟ. ಇದೇ ವಾಕ್ಯ ಪಠನ ಮಾಡಿ ಭುಜಂಗಿಸುವ ಸಂದರ್ಭದಲ್ಲಿ ಪಾರಾಯಣವನ್ನು ಮಾಡಿದ್ದಾರೆ, ಭುಜಂಗಿಸ್ತಾ ಇದ್ದಾರೆ. ಆಗ ಕೊನೆಗೆ ಮೂಲರಾಮದೇವರ ಸಾಮಾನ್ಯವಾಗಿ ಟ್ರಾನ್ಸ್ಫರ್ ಆಫ್ ಪವರ್ಸ್ ಅಂತನ್ನೋದು ಬೀಗದ ಕೈ ಕೊಟ್ಟು ಮಾಡ್ತಾರೆ, ಸಿಗ್ನೇಚರ್ ಮಾಡಿ ಮಾಡ್ತಾರೆ, ಕಾಗದವನ್ನು ಕೊಡ್ತಾರೆ, ಫೈಲ್ಗಳನ್ನು ಕೊಡ್ತಾರೆ, ಇನ್ನೇನೇನೋ ಸಾಂಕೇತಿಕವಾಗಿ ಏನೇನೋ ಮಾಡ್ತಾರೆ. ಇಲ್ಲೇನೂ ಸಾಂಕೇತಿಕವಿಲ್ಲ, ಏನೂ ಸಾಂಕೇತಿಕವಿಲ್ಲ. ಸಾಕ್ಷಾತ್ ಮೂಲರಾಮದೇವರನ್ನೇ ಸತ್ಯಪ್ರಮೋದ ತೀರ್ಥ ಶ್ರೀಪಾದಗಳು ಅವತ್ತು ಸತ್ಯಪ್ರಮೋದ ತೀರ್ಥರ ಕೈ ಚೆನ್ನಾಗಿದ್ದಿದ್ರೆ ಅವರೇನು ಇವ್ರ ಹತ್ರ ಕೊಡ್ತಾ ಇರಲಿಲ್ಲ, ತಾವೇ ಅದನ್ನು ತಾವು ಭುಜಂಗಿಸಿ ಮುಗಿಸ್ತಾ ಇದ್ದರು. ಆದರೆ ರಾಮದೇವರ ಸಂಕಲ್ಪವಿತ್ತು, ಅವರ ಅನುಗ್ರಹವಿತ್ತು. ಹಾಗಾಗಿ ಕೈಯಿಂದಲೇ ಆ ದೇವರನ್ನು ಕೆಳಗಿಳಿಸಿ ಕೊಡುವಾಗ ಅವರ ಕೈಯಲ್ಲಿ ಹಿಡಿದು ಅವರು ಹಿಡಿದ ಮೇಲೆ ಇವರು ವಸ್ತ್ರದಿಂದ ಸುತ್ತಿದ್ದಾರೆ. ಹೀಗೆ ಇಬ್ಬರು ಕೂಡಿ ಅವತ್ತಿನ ದಿವಸ ರಾಮದೇವರನ್ನೇ ಸಾಕ್ಷಾತ್ತಾಗಿ ಮರುದಿನ ಸತ್ಯಾತ್ಮ ತೀರ್ಥರೇ ಪೂಜೆ ಮಾಡಬೇಕಾಯಿತು. ಸತ್ಯಪ್ರಮೋದ ತೀರ್ಥರು ಮರುದಿನ ಇರಲಿಲ್ಲ. ಇಂಥ ವಿಚಿತ್ರವಾಗಿರುವಂಥದ್ದು. ರಾಮದೇವರು ಸ್ವಾಮಿಗಳಿಗೆ ಒಲೆದು ಬರುವಾಗ ಗುರುಗಳ ಹಸ್ತದಿಂದಲೇ ಪ್ರತಿಮೆಯನ್ನು ಕೊಟ್ಟು ಪರಮಾತ್ಮ ತಾನು ಬಂದಿದ್ದೇನೆ ಅಂತ ಅನುಗ್ರಹವನ್ನು ಮಾಡಿದ್ದು ನಾವು ಅವತ್ತು ಕೇಳಿದ ಮಾತದು. ಇವತ್ತು ಈ ಸಂದರ್ಭದಲ್ಲಿ ಸ್ವಾಮಿಗಳು ನಿನ್ನೆನೇ ನಾವು ಮಾತಾಡ್ತಾ ಇದ್ವಿ. ಸತ್ಯಧ್ಯಾನಾಚಾರ್ಯ ಹೇಳ್ತಾ ಇದ್ದರು, ಸೊನ್ನಿಯಲ್ಲಿ ಸತ್ಯಾತ್ಮ ತೀರ್ಥರು ನಿರಂತರವಾಗಿ 2 ವರ್ಷಗಳ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಸತತವಾಗಿ ಪಾರಾಯಣ, ಜಪ, ಹೋಮ, ಹವನಗಳು ಬೇರೆಯವರಿಂದ ಮಾಡಿಸಿದ್ದು, ತಾವು ಜಪ ಪಾರಾಯಣಗಳನ್ನು, ಪುರಶ್ಚರಣಗಳನ್ನು ನಿರಂತರವಾಗಿ ಸುಧಾದಿ ಗ್ರಂಥಗಳ ಪಾಠಗಳು ಇವುಗಳನ್ನು ಮಾಡಿದ್ದು, ಆ ನರಸಿಂಹದೇವರು ಒಲಿದು ಹೇಗೆ ಅನುಗ್ರಹವನ್ನು ಮಾಡಬೇಕು ಅಂತನ್ನುವುದಕ್ಕೆ ಶ್ರೀಮದಾಚಾರ್ಯ ಕರಾರ್ಚಿತವಾದಂತಹ ನರಸಿಂಹದೇವರನ್ನೇ ಅವರು ಮುಟ್ಟಿ ಪೂಜೆ ಮಾಡುವಂತಾಗಲಿ ಅಂತ ಹೇಳಿ ಪರಮಾತ್ಮ ಬಂದು ಅವರಿಂದ ಪೂಜೆಯನ್ನು ಸ್ವೀಕಾರ ಮಾಡಿದ್ದ. ನಮಗೆಲ್ಲ ನರಸಿಂಹದೇವರ ಮಂತ್ರಾಕ್ಷತೆ ಬರುತ್ತೆ, ನಿರ್ಮಾಲ್ಯ ಬರುತ್ತೆ, ತೆಂಗಿನಕಾಯಿ ಬರುತ್ತೆ, ಅದು ಯಾವುದು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಾಕ್ಷಾತ್ ಆಚಾರ್ಯಕರಾರ್ಚಿತವಾದಂತಹ ಪ್ರತಿಮೆಯ ಪೂಜೆ ಮಾಡುವಂತಹ ಭಾಗ್ಯವಲ್ಲದೇನೆ ಇಡಿಯಾಗಿ ಅದನ್ನು ನಿರಂತರವಾಗಿ ಅದರ ಪೂಜೆ ಮಾಡಿಸುವಂತಹ ಭಾಗ್ಯ ಸ್ವಾಮಿಗಳಿಗೆ ಪರಮಾತ್ಮ ಕೊಟ್ಟಿದ್ದಾನೆ. ಗುರುಗಳ ದ್ವಾರ ಅನುಗ್ರಹವಾಗಿದೆ ಅಂತಂದರೆ ಅವರು ಮಾಡಿದ ಸಾಧನೆ ಎಷ್ಟು ಸಾರ್ಥಕವಾಗಿದೆ, ಭಗವಂತ ಎಷ್ಟು ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿದ್ದಾನೆ ಅಂತನ್ನುವುದು ಇಲ್ಲಿ ಗೊತ್ತಾಗ್ತದೆ. ಇಂತಹ ಮಹಾಗುರುವರೆಣ್ಯರ ಪದಾರವಿಂದಗಳಲ್ಲಿ ಈ ಎಲ್ಲ ಉತ್ತಮವಾದಂತಹ ಕಾರ್ಯವನ್ನು ನೋಡುವುದಕ್ಕೆ, ನೋಡಿ ಹರಸಿ ನಮ್ಮೆಲ್ಲರನ್ನು ಆಶೀರ್ವದಿಸೋಕ್ಕೆ ಬಂದಿರುವಂತಹ ಉಳಿದೆಲ್ಲ ಗುರುವರೆಣ್ಯರಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು, ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಪೇಜಾವರ ಶ್ರೀಪಾದಂಗಳವರಲ್ಲೂ, ಕಾಣಿಯೂರು ಮಠಾಧೀಶರಲ್ಲೂ ಹಾಗೂ ಸುಬ್ರಹ್ಮಣ್ಯ ಮಠಾಧೀಶರಲ್ಲೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಯಾವುದೋ ಒಂದು ವಸ್ತುವನ್ನು ದಾನವಾಗಿ ಕೊಡೋದು ಸುಲಭ, ಭಾಳ ಸುಲಭ, ಏನು ಕಷ್ಟ ಇಲ್ಲ. ಹೊಲವನ್ನು ಬರೆದು ಕೊಡ್ಬೋದು, ಬಂಗಾರವನ್ನು ಕೊಟ್ಬಿಡ್ಬೋದು, 1 ಲಕ್ಷ ಕೊಡ್ಬೋದು, 10 ಲಕ್ಷ ಕೊಡ್ಬೋದು, ಸಂಪಾದನೆ ಮಾಡಲಿಕ್ಕೆ ಬರುತ್ತೆ. ಮತ್ತು ಇದು ಇಂಥ ಅಪೂರ್ವದ ವಸ್ತುವನ್ನು ಸ್ವಾಮಿಗಳ ಭಕ್ತರಾಗಿ ಅವರ ಒಂದು ದಿನದಲ್ಲಿ ಕೊಟ್ಟದ್ದಲ್ಲ, ಎಷ್ಟೋ ವರ್ಷದಿಂದ ನಡೆದು ಬಂದು ಆಮೇಲೆ ಅದನ್ನು ಈ ಕೊರೋನಾ ಪರಿಹಾರವಾಗುವ ಸಂದರ್ಭದಲ್ಲಿ ಅದನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರ ದೊಡ್ಡ ಮನಸ್ಸು, ಆ ಗುರುಭಕ್ತಿ, ಅಷ್ಟು ವಿಶ್ವಾಸ, ಎಲ್ಲಕ್ಕೆ ಮೇಲಾಗಿ ನರಸಿಂಹದೇವರಲ್ಲಿ ಆ ವಿಧವಾದಂತಹ ನಿಷ್ಠೆ ಇದೆ, ಅವರಿಗೆ ಅಂತಹ ಭಕ್ತಿ ಇದೆ. ಅದು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಎಲ್ಲರಿಗೆ ಸಾಬೀತಾಗ್ತದೆ. ಅಂತಹ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ಮೂಲರಾಮ, ತದಭಿನ್ನನಾಗಿರುವಂತಹ ನಾರಶ್ಯ ನರಸಿಂಹ ಇಬ್ಬರೂ ಕೂಡ ಅವರ ವಂಶಕ್ಕೇನೆ ಪರಮ ಮಂಗಲವನ್ನು ಮಾಡಲಿ ಅಂತ ನಾನು ಸಕಲ ಅವರ ಅನುಗ್ರಹವನ್ನು ಮಾಡುವಂತೆ ಎಲ್ಲ ಯತಿವರೆಣ್ಯರು ಅನುಗ್ರಹವನ್ನು ಮಾಡಬೇಕು ಅಂತ ಯತಿವರೆಣ್ಯರ ಪಾದಾರವಿಂದಗಳಲ್ಲಿ ಅನಂತ ನಮಸ್ಕಾರ ಪುರಸ್ಸರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಅವರು ಸಕಲ ದೇವತೆಗಳಲ್ಲಿ, ಗುರುಗಳಲ್ಲಿ, ಶ್ರೀಮದಾಚಾರ್ಯರಲ್ಲಿ ಕೊನೆಯಲ್ಲಿ ಅವರವರಿಂದ ಉಪಾಸ್ಯನಾದಂತಹ ಪರಮಾತ್ಮ ಹಾಗೂ ನರಸಿಂಹ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಅನುಗ್ರಹವಾಗಲಿ ಅವರಿಗೆ. ಎಲ್ಲ ವಿದ್ವಾಂಸರು, ಅನೇಕರು ವಿದ್ಯಾರ್ಥಿಗಳು ಹಾಗೂ ವಿದ್ವಾಂಸರು, ಸಜ್ಜನರು ಎಲ್ಲರೂ ಬಂದಿದ್ದೀರಿ. ಅವರ ಕುಟುಂಬಕ್ಕೆ ವಿಶೇಷವಾಗಿ ಮಂಗಳವನ್ನು ನಾವು ಹರಿಸೋಣ, ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋಣ. ಇಂತಹ ಅತ್ಯಂತ ಆದರ್ಶಭೂತವಾಗಿರುವಂತಹ ಈ ದಾನ
ವಿದ್ಯಾಧೀಶಾಚಾರ್ಯ ಹೇಳಿದರು ಸುವರ್ಣಾಕ್ಷರಗಳಲ್ಲಿ, ಸುವರ್ಣದ ಫಲಕದ ಮೇಲೆ ವಜ್ರಾಕ್ಷರಗಳಿಂದ ಬರೆದಿಡುವಂತಹ ಒಂದು ಶ್ರೇಷ್ಠವಾದ ಈ ದಿನ, ಈ ಕುಟುಂಬ ಅಂಥ ಉತ್ತಮವಾದ ಕಾರ್ಯವನ್ನು ಮಾಡಿದ ಆ ಕುಟುಂಬದವರಿಗೆ, ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ವಿಶೇಷ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಹೇಳ್ತಾ ನಾನು ಪುನಃ ಎಲ್ಲ ಯತಿವರಣ್ಯರ ಪಾದಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು, ನಾರ್ಷ್ಯ ನರಸಿಂಹ ಮೂಲರಾಮಾಭಿನ್ನ ಪರಮಾತ್ಮನಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಪೂಜ್ಯ ಮಾಹುಲಿ ಆಚಾರ್ಯರಿಗೆ ಅನೇಕ ವಂದನೆಗಳನ್ನು ತಿಳಿಸ್ತಾ ಇನ್ನು ಮುಂದೆ ಆಗಮಿಸಿದಂತಹ ಎಲ್ಲ ಮಹನೀಯ ಪೂಜನೀಯ ಚರಣರಿಗೆ ಶ್ರೀಮಠದ ವತಿಯಿಂದ ಗೌರವವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಆ ಕಾರ್ಯಕ್ರಮವನ್ನು ಪಂಡಿತ ಸತ್ಯಧ್ಯಾನಾಚಾರ್ಯರು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯರಾದ ಎಲ್ಲ ಯತಿವರ್ಯರಲ್ಲಿಯೂ ಕೂಡ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನರಸಿಂಹದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಆದರೆ ನಮ್ಮ ಭಾಗ್ಯ ಸ್ವಲ್ಪ ಇಲ್ಲ, ನಮ್ಮ ಪುಣ್ಯ ಸ್ವಲ್ಪ ಇಲ್ಲ, ತುಂಬ ಜಾಸ್ತಿ ಇದೆ ಅಂತನ್ನೋದನ್ನು ಒತ್ತಿ ನಮ್ಮ ವಿದ್ಯಾಧೀಶಾಚಾರ್ಯರು ಹೇಳಿದರು. ಆದರೆ ಇದು ಪ್ರತ್ಯಕ್ಷ ಸಿದ್ಧ ಅನ್ನುವುದನ್ನು ಕೂಡ ನಾವು ಅನುಸಂಧಾನದಲ್ಲಿ ತಂದುಕೊಳ್ಬೇಕು. ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಒಂದು ನರಸಿಂಹದೇವರ ದರ್ಶನವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೇವೆ. ಆದರೆ ಭಗವಂತ ನಮ್ಮ ಮೇಲಿನ ಅನುಗ್ರಹದಿಂದ 3 ನರಸಿಂಹದೇವರ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ. ಪರಮಪೂಜ್ಯರಾದ ಕಾಣಿಯೂರು ಸ್ವಾಮಿಗಳು ಅವರು ಆಚಾರ್ಯರು ಕೊಟ್ಟಂತಹ ಸಂಸ್ಥಾನ ಪ್ರತಿಮೆ ನರಸಿಂಹದೇವರು. ಅದರಂತೆ ಸುಬ್ರಹ್ಮಣ್ಯ ಮಠಾಧೀಶರು ಅವರು ಕೂಡ ನರಸಿಂಹದೇವರ ಆರಾಧಕರು. ಹೀಗೆ ಪರಮಪೂಜ್ಯ ಸತ್ಯಾತ್ಮತೀರ್ಥರು ನರಸಿಂಹದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಪೇಜಾವರ ಸ್ವಾಮಿಗಳನ್ನು ಬಿಟ್ಬಿಟ್ಟಲ್ಲ ಅಂತ ನಾವು ಚಿಂತೆ ಮಾಡೋದು ಬೇಡ. ಕಾಣಿಯೂರು ಮಠ ಮತ್ತು ಪೇಜಾವರ ಮಠ ದ್ವಂದ್ವ ಮಠವಾದದ್ದರಿಂದ ಇಬ್ಬರಿಗೂ ಆ ನರಸಿಂಹದೇವರ ಒಂದು ಆರಾಧನೆ ಇದೆ. ಹೀಗೆ 3 ನರಸಿಂಹದೇವರ ಒಂದು ಆರಾಧನೆಯನ್ನು ಮಾಡುವಂತಹ ಪ್ರತ್ಯಕ್ಷರಾಗಿ ವಿಶೇಷ ನರಸಿಂಹದೇವರ ಸನ್ನಿಧಾನದಿಂದ ಕೂಡಿದ 3 ಪ್ರತಿಮೆಗಳನ್ನು, ದೇವರ ಪ್ರತಿಮೆಗಳನ್ನು ನಾವು ಈಗ ದರ್ಶನ ಮಾಡ್ತಾ ಇದ್ದೇವೆ ಅಂತನ್ನುವಂತಹ ಚಿಂತನೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ನಮಗನಿಸ್ತದೆ, ನಾವು ನಮ್ಮ ಉತ್ತರಾದಿ ಮಠದವರು ಉಡುಪಿಯ ಪರಿಸರಕ್ಕೆ ಬಂದರೆ ಪೇಜಾವರ ಸ್ವಾಮಿಗಳ ವಿಶ್ವೇಶತೀರ್ಥರ ನೆನಪಾಗುವುದು ಬಹಳ. ಅವರ ತೃತೀಯ ಪರ್ಯಾಯದಲ್ಲಿ ಪರಮಪೂಜ್ಯ ಸತ್ಯಪ್ರಮೋದ ತೀರ್ಥರು ಮೊಟ್ಟ ಮೊದಲಿಗೆ ಉಡುಪಿಗೆ ಆಗಮಿಸಿದರು. ಅದು ಒಂದು ದೊಡ್ಡ ಇತಿಹಾಸ ಆಯಿತು. ಇವತ್ತು ಕೂಡ ಉಡುಪಿಯ ಪ್ರಾಂತ್ಯದಲ್ಲಿ ಒಂದು ಉತ್ತರಾದಿ ಮಠದಕ್ಕೆ ಇತಿಹಾಸದ ದಿನ ಬಂದಿದೆ. ಆದರೆ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಇಲ್ಲ ಅಂತ ನಮಗೆ ದುಃಖ ಬೇಡ. ವಿಶ್ವಪ್ರಸನ್ನ ತೀರ್ಥರು ವಿಶ್ವೇಶತೀರ್ಥರ ರೂಪದಲ್ಲಿ ಬಂದು ನಮಗೆ ಇವತ್ತು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ್ಯರಾದ ವಿಶ್ವಪ್ರಸನ್ನ ತೀರ್ಥರು ಬಿಡುವಿಲ್ಲದ ಕಾರ್ಯಕ್ರಮ. ಈಗಾಗಲೇ ಹೇಳಿದರು ನಮ್ಮ ಬಳ್ಳಕ್ಕೂರಾಯರು, ನಾನು ರಾಮನ ಭಕ್ತ ಅಂತ. ಹಾಗೆ ಅಯೋಧ್ಯ ರಾಮ ಮಂದಿರದ ದಕ್ಷಿಣದ ಪ್ರಧಾನ ರೂವಾರಿಗಳಾದಂಥವರು ನಮ್ಮ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು. ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ, ಅದು ಹೆಮ್ಮೆಯ ವಿಷಯ, ಎದೆ ತಟ್ಟಿ ಹೇಳಬಹುದು. ನಮ್ಮ ವಿಶ್ವಪ್ರಸನ್ನ ತೀರ್ಥರು ಅವರು ಈ ನಮ್ಮ ಅಯೋಧ್ಯೆಯ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಇರತಕ್ಕಂತಹ ಸ್ವಾಮಿಗಳು ಅಂತಹ ವಿಶ್ವಪ್ರಸನ್ನ ತೀರ್ಥರು ಇವತ್ತು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ವಿಶ್ವೇಶತೀರ್ಥರ ಸಂಸ್ಮರಣೆ ಸಭೆ ಇವತ್ತು ಮಂಗಳೂರು ಅನೇಕ ಪ್ರಾಂತ್ಯದಲ್ಲಿ ಇನ್ನು ಮುಂದೆ ನಡೆಯೋದಿದೆ. ಅಷ್ಟೆಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಮ್ಮ ಸ್ವಾಮಿಗಳ ಪ್ರೀತಿಯ ಆಮಂತ್ರಣಕ್ಕೆ ಓಗೊಟ್ಟು ಇಲ್ಲಿ ಆಗಮಿಸಿದ್ದಕ್ಕೆ ಅವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದಂತಹ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಮಠದ ವತಿಯಿಂದ ನಾನು ಸಮರ್ಪಣೆಯನ್ನು ಮಾಡ್ತಾ ಇದ್ದೆ. ಪರಮಪೂಜ್ಯರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು
ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನರಸಿಂಹೋಖಿಲಾಜ್ಞಾನಮಹಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ನರಸಿಂಹದೇವರ ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲ ಜೊತೆಗೂಡಿದ್ದೇವೆ. ಮೇಲೆ ಕೂತಿರುವಂತಹ ನಮ್ಮಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಎರಡು ಕಡೆ ನರಸಿಂಹದೇವರ ಉಪಾಸಕರೇ ಆ ಕಡೆ ಈ ಕಡೆ ಕೂತಿದ್ದಾರೆ, ನಾವು ನಡುವೆ ಇದ್ದೇವೆ. ನರಸಿಂಹದೇವರ ಉಪಾಸನೆಯಿಂದ ಸಕಲ ದುರಿತಗಳು ದೂರ ಆಗ್ತವೆ, ಅಜ್ಞಾನ ದೂರ ಆಗತ್ತೆ ಅಂತಿದ್ದಾರೆ. ಅಂತಹ ಪವಿತ್ರ ಕ್ಷೇತ್ರ, ಅದರ ಪರಿಪೂರ್ಣ ಜವಾಬ್ದಾರಿಯನ್ನು ಇವತ್ತು ಉತ್ತರಾದಿ ಮಠದ ಶ್ರೀಗಳವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾವತ್ತು ಅವರು ತಮ್ಮ ಮೂಲ ಮಠದಲ್ಲಿ ಅಲ್ಲಿ ನರಸಿಂಹನ ಪ್ರತಿಷ್ಠೆ ಮಾಡಿ ನಿರಂತರ ಉಪಾಸನೆ ಪ್ರಾರಂಭ ಮಾಡಿದರು, ಆವತ್ತೇ ಪ್ರಾಯಶಃ ಈ ಸಂಕಲ್ಪ ಇದು ನಡೆದು ಹೋಗಿತ್ತು. ಇವತ್ತು ಔಪಚಾರಿಕವಾಗಿದು ನಡೀತಾ ಇದೆ. ನರಸಿಂಹದೇವರ ಅನುಗ್ರಹದಿಂದ ನಮ್ಮೆಲ್ಲರ ಬದುಕಿನಲ್ಲಿ ಬರಬಹುದಂಥ ಇವತ್ತಿನ ವಿಶೇಷವಾಗಿ ಈ ಕೊರೋನಾದ ಹಾವಳಿ ಏನಿದೆ ಅವೆಲ್ಲ ದೂರ ಆಗಬೇಕು. 2 ದಿನದ ಮುಂಚೆ ನಾವು ಮೈಸೂರಿಗೆ ಹೋಗಿದ್ವಿ. ಆವಾಗ ಅಲ್ಲಿ ಬೆಂಗಳೂರಲ್ಲಿ ಹಾಗೆ ನರಸಿಂಹದೇವರ ಕ್ಷೇತ್ರನು ಮೈಸೂರಿನಲ್ಲಿ ಮೊನ್ನೆ ತಾನೇ ಶ್ರೀಗಳವರು ಧನ್ವಂತರಿಯ ಕ್ಷೇತ್ರವನ್ನು ಅಲ್ಲಿ ಪ್ರತಿಷ್ಠಾ ಮಾಡಿದ್ದಾರೆ, ಅಲ್ಲೂ ಬರಬೇಕು ಅಂತ ಕೇಳಿದಾಗ ಸೀದಾ ನಾವು ರಾತ್ರಿ ಪೂಜೆ ಅಲ್ಲೇ ಮಾಡ್ಕೊಂಡು ಬಂದಿದ್ವಿ. 2 ದಿವಸದ ಹಿಂದೆ ಅಷ್ಟೇ. ಧನ್ವಂತರಿ ದೇವರ ಉಪಾಸನೆಯಿಂದಲೂ ನಮ್ಮೆಲ್ಲ ದುರಿತಗಳು ದೂರ ಆಗಬೇಕು. ಹಾಗೆ ನರಸಿಂಹದೇವರ ಉಪಾಸನೆಯಿಂದಾಗಿ ಎಲ್ಲ ದುರಿತಗಳು ದೂರ ಆಗಬೇಕು. ಇನ್ನು ಪೇಜಾವರ ಮಠಕ್ಕೂ ಉತ್ತರಾದಿ ಮಠಕ್ಕೂ ಇರತಕ್ಕಂತಹ ಸಂಬಂಧ. ಶ್ರೀಗಳವರು ಉಡುಪಿಯಲ್ಲಿ ಚಾತುರ್ಮಾಸ್ಯ ಕೂತರು. ಪೇಜಾವರ ಮಠ, ಉತ್ತರಾದಿ ಮಠ ಅಂತ ಹೇಳಿದರೆ ಅಕ್ಕಪಕ್ಕದ ಮಠಗಳು. ಅಷ್ಟು ತನಕ ಒಂದು ಸಾಂಕೇತಿಕವಾದ ಒಂದು ಭೌತಿಕ ಒಂದು ಗೋಡೆ ಇರುತ್ತೆ. ಯಾವಾಗ ಅವರಲ್ಲಿ ಚಾತುರ್ಮಾಸ್ಯ ಕೂತರು, ಗುರುಗಳು ಆ ಗೋಡೆಯನ್ನು ತೆಗೆದುಬಿಟ್ರು. ಇವತ್ತಿಂದ ಹಾಗೆ ಕಾಣಿಯೂರು ಮಠ ಮತ್ತು ಪೇಜಾವರ ಮಠದ ದ್ವಂದ್ವ ಮಠವು ಹಾಗೆ ಉತ್ತರಾದಿ ಮಠ ಮತ್ತು ಪೇಜಾವರ ಮಠದ ದ್ವಂದ್ವ ಮಠದ ಹಾಗೆ ಅಕ್ಕಪಕ್ಕದಲ್ಲಿ ಅಂತಹ ಬಾಂಧವ್ಯ ವಿಶೇಷವಾಗಿ ಅಭಿವೃದ್ಧವಾಗಲಿ. ನರಸಿಂಹದೇವರ ಉಪಾಸನೆಯಿಂದ ಎಲ್ಲರಿಗೂ ಕೂಡ ಒಳ್ಳೆಯ ಆಯುರಾರೋಗ್ಯ ಭಾಗ್ಯ ದೊರಕಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಯ. ಬಿಡುವಿಲ್ಲದ ತಮ್ಮ ಕಾರ್ಯಕ್ರಮಗಳು, ವಿಶ್ವೇಶತೀರ್ಥರ ಬಗ್ಗೆ ಹೇಳುವಾಗ ಹೇಗೆ ನಾವು ಕೇಳ್ತಾ ಇದ್ವಿ, ಗುರುಗಳ ಅನುಗ್ರಹದಿಂದ ಅವರ ಶಿಷ್ಯರು ಕೂಡ ಅದೇ ರೀತಿ ಗಂಟೆಗೊಂದು ಊರುಗಳಿಗೆ ಸಂಚಾರವನ್ನು ಮಾಡ್ತಾರೆ. ಅಷ್ಟು ಕಾರ್ಯಕ್ರಮಗಳು, ಅಷ್ಟೆಲ್ಲ ಕಾರ್ಯಕ್ರಮಗಳ ಒತ್ತಡದಲ್ಲಿಯೂ ಕೂಡ ನಮ್ಮ ಅಭಿಮಾನದ ಆಮಂತ್ರಣವನ್ನು ಓಗೊಟ್ಟು ಇಲ್ಲಿ ಬಂದು ವಿಶೇಷವಾಗಿ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿ ನಮಗೆಲ್ಲ ಸಂತೋಷಪಡಿಸಿದ್ದಾರೆ. ಪೇಜಾವರ ಶ್ರೀಪಾದಂಗಳವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಅವರು ಒಂದೇ ಆಗಿದೆ ಅಂತ, ಅದು ವಿಶ್ವೇಶತೀರ್ಥರ ಕಾಲದಲ್ಲಿ ಮಾತ್ರ ಅಲ್ಲ, ಅದು ಟೀಕಾಕೃತ್ಪಾದರ ಕಾಲದಲ್ಲಿಯೇ ಆದದ್ದು. ಟೀಕಾಕೃತ್ಪಾದರು ವಿಜಯಧ್ವಜ ತೀರ್ಥರ ಕಾಲದಲ್ಲಿಯೇ ಆ ತರಹ ಒಂದು ವಿಶಿಷ್ಟವಾದ ಅನ್ಯೋನ್ಯ ಸಂಬಂಧ ಇತ್ತು ಅಂತ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರೇ ನಮ್ಮ ಉಡುಪಿಯ ಮಠದಲ್ಲಿ ಜಯತೀರ್ಥರ ಶ್ರೀಮಠ್ ಟೀಕಾಕೃತ್ಪಾದರ ಮೃತ್ತಿಕಾ ವೃಂದಾವನದ ಸ್ಥಾಪನೆಯ ದಿನ ಹೀಗೆ ಪಕ್ಕದಲ್ಲೇ ಕುಳಿತಾಗ ಇದು ಇವತ್ತಿನ ಸಂಬಂಧ ಅಲ್ಲ, ವಿಜಯಧ್ವಜರ ಕಾಲದಲ್ಲಿ ಟೀಕಾಕೃತ್ಪಾದರ ಸಂದರ್ಭದಲ್ಲಿ ಒಂದು ಅನ್ಯೋನ್ಯವಾದ ವಿಶೇಷ ಸಂಬಂಧ ಇತ್ತು ಅಂತ ವಿಶ್ವೇಶತೀರ್ಥ ಶ್ರೀಪಾದಂಗಳವರೇ ಹೇಳಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ. ಇದೇ ತರಹದ ಒಂದು ವಿಶೇಷವಾದ ಬಾಂಧವ್ಯ ಮುಂದುವರಿಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಪರಮ ಪೂಜ್ಯರಾದ ಕಾಣಿಯೂರು ಮಠಾಧೀಶರ ಅನುಗ್ರಹ ಸಂದೇಶ ನಡೀತದೆ. ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಸುಮಾರು 1 ವರ್ಷಗಳ ಹಿಂದೆ ಶ್ರೀಪಾದರು ಎಲ್ಲರಿಗೂ ಒಂದು ಆಜ್ಞೆಯನ್ನು ಮಾಡಿದರು. ಈ ಕೊರೋನಾ ಪರಿಹಾರಕ್ಕೋಸ್ಕರ
ಎಲ್ಲರೂ ನರಸಿಂಹ ಮಂತ್ರ ಜಪ ಮಾಡಬೇಕು ಅಂತ ಹೇಳಿ ಶ್ರೀಪಾದರು ತಾವು ಆಜ್ಞೆಯನ್ನು ಮಾಡಿದರು. ಅನೇಕ ಸಾಧಕರು ಆ ಜಪವನ್ನು ಆ ಸಂದರ್ಭದಲ್ಲಿ ಮಾಡಿದರು. ಆ ಅನೇಕ ಸಾಧಕರಿಂದ ಜಪವನ್ನು ಮಾಡಿಸಿದ್ದು, ತಾವೂ ಸಹಿತ ವಿಶೇಷವಾಗಿ ನರಸಿಂಹದೇವರ ಉಪಾಸನೆಯನ್ನು ಮಾಡಿದ್ದರ ಫಲ ಏನೋ ಗೊತ್ತಿಲ್ಲ. ಸಾಕ್ಷಾತ್ ನರಸಿಂಹದೇವರ ಆ ಸನ್ನಿಧಾನವೇ ಶ್ರೀಪಾದರಿಗೆ ದೊರಕಿದಂತಹ ದೊಡ್ಡ ಯೋಗ ಒದಗಿ ಬಂದಿದೆ ಅಂತ ಭಾವಿಸ್ತೇವೆ. ಬಹಳ ಸುಂದರವಾದ ಪ್ರತೀಕ. ನಾನು ಇವತ್ತು ಮಧ್ಯಾಹ್ನ ಪೂಜೆ ಮಾಡಿದೆ. ನಮ್ಮಲ್ಲಿ ಒಂದು ನರಸಿಂಹದೇವರಿದ್ದಾರೆ, ಕರಾಳ ನರಸಿಂಹದೇವರು ಅಂತ ಹೇಳಿ ಶಂಕರ ಪಂಡಿತರಿಗೆ ಆಚಾರ್ಯರು ಕೊಟ್ಟಿರತಕ್ಕಂತಹ ಆ ನರಸಿಂಹದೇವರು. ನಾನು ಅದನ್ನು ನೋಡಿದ ಕೂಡಲೇ ನಮ್ಮ ಕರಾಳ ನರಸಿಂಹದೇವರ ನೆನಪು ನನಗೆ ಬಂತು. ಯಾಕೆಂದೇಳಿದರೆ ಅದೇ ತರಹವಾದ ಲಕ್ಷಣಗಳು ಆ ಕರಾಳ ನರಸಿಂಹದೇವರ ಆಚಾರ್ಯರು ಶಂಕರ ಪಂಡಿತರು ಕೊಟ್ಟಿರತಕ್ಕಂತಹ ಆ ನರಸಿಂಹದೇವರ ಲಕ್ಷಣಗಳು ಸಂಪೂರ್ಣವಾಗಿ 100% ಈ ಪ್ರತೀಕದಲ್ಲಿದೆ. ಆದ್ದರಿಂದ ಆಚಾರ್ಯರು ಕರಾರ್ಚಿತ ಎಂಬುದು ಪ್ರಶ್ನೆಯಲ್ಲಿ ಬಂದದ್ದು ಅಂತ ಹೇಳಿದರು. ಪ್ರಶ್ನೆಯಲ್ಲಿ ಬಂದದ್ದು ಮಾತ್ರವಲ್ಲ, ಖಂಡಿತವಾಗಿಯೂ ಆಚಾರ್ಯ ಕರಾರ್ಚಿತ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಷ್ಟು ಆ ಪ್ರತೀಕ ಬಹಳ ಸುಂದರವಾದ ಪ್ರತೀಕ. ಆ ಶಿಲ್ಪನೂ ಬಹಳ ಸುಂದರವಾದ ಶಿಲ್ಪ ಅದು. ಅಂತಹ ಮುದ್ದಾಗಿರ್ತಕ್ಕಂಥ, ನಮ್ಮಲ್ಲಿ ಬಾಲಕೃಷ್ಣ ಅಂತ ನಾವು ಹೇಳ್ತೇವೆ, ಉಡುಪಿಯ ಕೃಷ್ಣ ಬಾಲಕೃಷ್ಣ ಅಂತ ಹೇಳ್ತೇವೆ. ಒಂದು ರೀತಿಯಲ್ಲಿ ಇದು ಬಾಲ ನರಸಿಂಹ ಥರ ಇದ್ದಾರೆ ಇವರು. ಪುಟ್ಟ ನರಸಿಂಹದೇವರ ಪುಟ್ಟ ರೂಪ ಕಂಡಾಗ ಯಾವ ಥರ ಕಾಣಿಸ್ತದೋ ಅದೇ ತರಹವಾಗಿ ಆ ನರಸಿಂಹದೇವರ ವಿಚಿತ್ರವಾಗಿರ್ತಕ್ಕಂತಹ ರೂಪವನ್ನು ಕಂಡು ನಮಗೆ ಬಹಳ ಸಂತೋಷವಾಗಿದೆ. ಇಂತಹ ನರಸಿಂಹದೇವರು ಆಚಾರ್ಯರು ಬಂದಿರತಕ್ಕಂತಹ ಕ್ಷೇತ್ರ, ತಮ್ಮ ಮಹಿಮೆಯನ್ನು ತೋರಿಸಿರತಕ್ಕಂತಹ ಕ್ಷೇತ್ರ, ಅದು ಶ್ರೀಪಾದರಿಗೆ ಒದಗಿ ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಬಳಕೂರಾಯರನ್ನು ನಾವು ಅಭಿನಂದಿಸಬೇಕು. ಯಾಕೆಂತ ಹೇಳಿದರೆ ಕ್ಷೇತ್ರಗಳು ಯಾರ್ಯಾರಿಗೂ ಹೋಗಿಬಿಡುತ್ತೆ. ಇಂಥ ಪ್ರಸಂಗದಲ್ಲಿ ಬಳಕೂರಾಯರು ದೊಡ್ಡ ತ್ಯಾಗವನ್ನು ಮಾಡಿ ಸರಿಯಾದ ಸ್ಥಳಕ್ಕೆ ಹೋಗುವಂತಹ ರೀತಿಯಲ್ಲಿ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಇಂತಹ ಬಳಕೂರಾಯರನ್ನ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಈ ಕ್ಷೇತ್ರ ಶ್ರೀಪಾದಂಗಳವರ ಕಾಲದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದುವಂತಾಗಲಿ. ಸಾವಿರಾರು ಜನರು ಈ ಕ್ಷೇತ್ರ ದರ್ಶನಕ್ಕೆ, ನರಸಿಂಹದೇವರ ದರ್ಶನಕ್ಕೆ ಬರುವಂತಾಗಲಿ. ತನ್ಮೂಲಕ ಎಲ್ಲ ಜನರ ಸಜ್ಜನರ ಅಭೀಷ್ಟಗಳು ಸಿದ್ಧಿ ಆಗುವಂತೆ ಆ ನರಸಿಂಹದೇವರು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸತ್ಯಾತ್ಮ ತೀರ್ಥರು ನಮಗಂತೂ ಪೇಜಾರ್ಷಿಗಳು ಹೇಳಿದಂತೆ ಅವರಿಗೂ ದೊಂದು ಮಠ ಅಂತ ಹೇಳಿದರು. ಸತ್ಯಾತ್ಮರಂತೂ ನಮಗೆ ವಿಶೇಷವಾಗಿ ಪಾಠವನ್ನು ಹೇಳಿದವರು. ಅಂತಹ ಶ್ರೀಪಾದರ ಸನ್ನಿಧಾನದಲ್ಲಿ ನಮಗೆ ಈ ಕ್ಷೇತ್ರಕ್ಕೆ ಬರುವಂತಹ ಒಂದು ಅವಕಾಶ ದೊರಕಿ ಬಂದದ್ದು. ಯಾಕೆಂಥೇಳಿ ನಾವು ಈ ಕ್ಷೇತ್ರಕ್ಕೆ ಬಂದೇ ಇಲ್ಲ. ನಮಗೆ ಈ ಕ್ಷೇತ್ರದಲ್ಲಿ ಇಂತಹ ಸುಂದರವಾದ ನರಸಿಂಹದೇವರ ಪ್ರತೀಕ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ. ಆದರೆ ಇವತ್ತು ನಮಗೆ ಇದನ್ನು ಕಂಡ ಮೇಲೆ ಬಹಳ ಸಂತೋಷವಾಗಿದೆ. ಅಂತಹ ಅವಕಾಶವನ್ನು ಮಾಡಿಕೊಟ್ಟಿರುವ ಶ್ರೀಪಾದರನ್ನು ನಾವು ಅಭಿನಂದಿಸ್ತಾ, ಬಂದಿರತಕ್ಕಂಥ ಎಲ್ಲರಿಗೂ ನರಸಿಂಹದೇವರ ಅನುಗ್ರಹವಾಗಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ ಮಸ್ತು. ಪರಮ ಪೂಜ್ಯ ಕಾಣಿಯೂರು ಮಠಾಧೀಶರು ಕೂಡ ಈಗಾಗಲೇ ತಿಳಿಸಿದಂತೆ ಶ್ರೀಮಠಕ್ಕೂ ಕಾಣಿಯೂರು ಮಠಕ್ಕೂ ಬಹಳ ಅನ್ಯೋನ್ಯವಾದಂತಹ ಸಂಬಂಧ. ನಮ್ಮ ಪರಮ ಪೂಜ್ಯರಾದ ಕಾಣಿಯೂರು ಮಠಾಧೀಶರು ತಮ್ಮ ಪರ್ಯಾಯದಲ್ಲಿ ಒಂದು ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಿದರು. ಉತ್ತರಾದಿ ಮಠದ ಪರಂಪರೆಯಲ್ಲಿ ವಿದ್ಯಾಧೀಶ ತೀರ್ಥರ ನಂತರ ಚಾತುರ್ಮಾಸ್ಯಕ್ಕೆ ಕುಳಿದಂತಹ ಸ್ವಾಮಿಗಳು ಅಂತಂದರೆ ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು. ಆ ಇತಿಹಾಸಕ್ಕೆ ಕಾರಣಕರ್ತರುಗಳು ನಮ್ಮ ಕಾಣಿಯೂರು ಮಠಾಧೀಶರು. ಅವರು ಅಪೇಕ್ಷೆಯನ್ನು ಪಟ್ಟು ಅತೀ ವ್ಯವಸ್ಥಿತವಾದಂತಹ ರೀತಿಯಲ್ಲಿ 2 ತಿಂಗಳ ಕಾಲ ಆ ಒಂದು ವಿಶೇಷವಾದಂತಹ ಚಾತುರ್ಮಾಸ್ಯದ ವ್ರತವನ್ನು ನಡೆಸಿಕೊಟ್ಟಂತಹ ಗುರುಗಳು. ಅಂತಹ ಕಾಣಿಯೂರು ಮಠಾಧೀಶರಿಗೆ
ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಶ್ರೀಮಠದ ವತಿಯಿಂದ ಅನಂತ ಪ್ರಣಾಮಗಳನ್ನು ನಾನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಯೋಗ ನರಸಿಂಹದೇವರ ಈ ಕ್ಷೇತ್ರದ ಒಂದು ವಿಶೇಷವಾದ ಸಾನ್ನಿಧ್ಯ ಇವತ್ತು ಬೆಳೆದದ್ದು, ಇನ್ನಷ್ಟು ವೃದ್ಧಿಯಾದದ್ದು ನರಸಿಂಹದೇವರ ಉಪಾಸಕರು ಇಬ್ಬರು ಇಲ್ಲಿ ಬಂದಿದ್ದಾರೆ. ಸಾಕ್ಷಾತ್ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಅನಂತ ಭಕ್ತಿ ಅನುಸಂಧಾನಗಳೊಂದಿಗೆ ಪೂಜೆ ಮಾಡಿದಂತಹ ದೇವರು. ಅವನಿ ವನವನಧೃಗ್ವಾಯುಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತಾವ್ಯಾಕೃತಾಕಾಶ ಏಕಂ ತತಮತನುಮನಸ್ಸೋ ಚಿಂತಯತ್ ಸತ್ಸಮಾಧೌ ಅಸುರ ಸುರ ನರೇಭ್ಯ ಸದ್ಗುಣಂ ನಾಥಮನ್ಯಂ. ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದ ಸಕಲ ಜೀವರಿಗೆ ರಕ್ಷಕನಾದಂತಹ ನರಸಿಂಹನನ್ನು ಉಪಾಸನೆ ಮಾಡಿದ ಶ್ರೀಮದಾಚಾರ್ಯರು ತಮ್ಮ ಕರಕಮಲಗಳಿಂದ ಪೂಜಿಸಿದಂತಹ ನರಸಿಂಹದೇವರನ್ನು ಕಾಣಿಯೂರು ಮಠಕ್ಕೆ ನೀಡಿದ್ದಾರೆ. ಅಂತಹ ನರಸಿಂಹದೇವರ ಪೂಜೆಯನ್ನು ನಿತ್ಯದಲ್ಲಿ ಮಾಡಿ ತಮ್ಮ ಮನಸ್ಸಿನಲ್ಲಿಯೂ ನರಸಿಂಹದೇವರ ಸನ್ನಿಧಾನವನ್ನು ಪಡೆದುಕೊಂಡು ಪ್ರತ್ಯಕ್ಷವಾಗಿ ನರಸಿಂಹದೇವರನ್ನು ಕರೆದುಕೊಂಡು ಬಂದು ಇಲ್ಲಿ ಪೂಜೆ ಮಾಡಿ ನಮಗೆ ಬಹಳ ವಿಶೇಷವಾಗಿ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಇಂತಹ ಒಂದು ಪ್ರಸಂಗದಲ್ಲಿ ಬಂದು ನಮಗೆ ನಿಮಗೆ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದ ಅತ್ಯಂತ ಆತ್ಮೀಯರಾದ ಕಾಣಿಯೂರು ಮಠಾಧೀಶರಾದ ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಅದರಂತೆ ಸುಬ್ರಹ್ಮಣ್ಯ ಮಠಾಧೀಶರು, ನರಸಿಂಹ ಉಪಾಸಕರು, ವೇದವ್ಯಾಸದೇವರ ಉಪಾಸಕರು ವಿಶಿಷ್ಟವಾದ ಕಾರ್ಯ ಸಾಧನೆಯನ್ನು ಅಲ್ಪ ಅವಧಿಯಲ್ಲೇ ಮಾಡಿದ್ದಾರೆ. ಈಗಂತೂ ದಿನ ದಿನಕ್ಕೆ ಹೊಸ ಹೊಸ ಅಭಿವೃದ್ಧಿ ಕಾರ್ಯಗಳನ್ನು ಅನೇಕ ಊರುಗಳಲ್ಲಿ ಮಾಡ್ತಾ, ಉಳಿದೆಲ್ಲ ಅಭಿವೃದ್ಧಿಗಿಂತಲೂ ಮುಖ್ಯ ಅಭಿವೃದ್ಧಿ ಅಂದರೆ ಈ ತುಳುನಾಡಿನಲ್ಲಿ ಇರುವಂತಹ ಜನರಿಗೆ ಧರ್ಮದ ಬಗ್ಗೆ ವಿಶೇಷವಾದ ತಿಳುವಳಿಕೆಯನ್ನು ನೀಡಿ ಅಲ್ಲಲ್ಲಲ್ಲಿ ಭಜನಾ ಮಂಡಳಿಗಳನ್ನು ಮಾಡಿಸಿ ವಿಶೇಷವಾಗಿ ಅವರೆಲ್ಲರಿಗೆ ವಿಷ್ಣು ಭಕ್ತಿಯ ಒಂದು ಉಪದೇಶವನ್ನು ಮಾಡ್ತಾ ಬಹಳ ದೊಡ್ಡ ನರಸಿಂಹದೇವರ ವೇದವ್ಯಾಸದೇವರ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ನರಸಿಂಹದೇವರನ್ನು ತಮ್ಮ ಮನಸ್ಸಿನಲ್ಲಿಯೇ ಕೂಡಿಸಿಕೊಂಡು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಾ ಆ ನರಸಿಂಹದೇವರನ್ನು ಇಲ್ಲಿ ಕರೆದುಕೊಂಡು ಬಂದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಬಹಳ ಅಭಿಮಾನ. ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ಮಠದ ಹತ್ತಿರದಲ್ಲೇ ಉತ್ತರಾದಿ ಮಠವೂ ಇದೆ. ಅಲ್ಲಿ ಹಿಂದೆ ಕೆಲವು ಶತಮಾನಗಳ ಹಿಂದೆ ನಮ್ಮ ಪ್ರಾಚೀನರು ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ವಿಷ್ಣೋ ಪದಶ್ರಿದ್ ಗೋವರಾತೈ ಸ್ವಂತಧ್ವಂತ ನಿವಾರಕ ಶ್ರೀಸತ್ಯಸಂಧ ಸೂರ್ಯೋಯಂ ಭಾಸತಾನ್ನೋ ಹೃದಂಬರೆ ಅಂತ ಆ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಉಡುಪಿ ದಿಗ್ವಿಜಯವನ್ನು ಮಾಡುವ ಸಂದರ್ಭದಲ್ಲಿ ಸುಬ್ರಹ್ಮಣ್ಯಕ್ಕೂ ದಿಗ್ವಿಜಯವನ್ನು ಮಾಡಿದಾಗ ಆಗಿನ ಪೀಠಾಧಿಪತಿಗಳ ಹೆಸರು ಅಷ್ಟು ಸ್ಮರಣೆಗೆ ಇಲ್ಲ. ಆಗಿನ ಸುಬ್ರಹ್ಮಣ್ಯ ಮಠಾಧೀಶರು ವಿಶೇಷವಾಗಿ ಅತ್ಯಂತ ಅಭಿಮಾನದಿಂದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ಅಲ್ಲಿ ಒಂದು ನಿವೇಶನವನ್ನು ದಾನವಾಗಿ ಕೊಟ್ಟದ್ದು. ಅಲ್ಲಿ ಶ್ರೀಮಠವನ್ನು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಕಟ್ಟಿಸಿ ಅಲ್ಲಿ ಮುಖ್ಯಪ್ರಾಣದೇವರನ್ನು ಸ್ಥಾಪನೆ ಮಾಡಿದ್ದು ಇವತ್ತಿಗೂ ಅಲ್ಲಿಯ ದಾಖಲೆಗಳಲ್ಲಿ ಆ ಉತ್ತರಾದಿ ಮಠದ ಹೆಸರನ್ನು ನಾವು ಕಾಣ್ತೇವೆ. ಈಗಲೂ ಆ ಪ್ರಾಣದೇವರ ದೇವಸ್ಥಾನ ಇದೆ. ಆ ರೀತಿ ಸತ್ಯಸಂಧ ತೀರ್ಥರ ಕಾಲದಲ್ಲಿಯೇ ಅವರ ಪ್ರಾಚೀನ ಯತಿಗಳು ವಿಶೇಷವಾಗಿ ಅಭಿಮಾನದಿಂದ ದಾನ ಕೊಟ್ಟದ್ದು. ಆ ದಾನದ ಪತ್ರವೂ ಕೂಡ ತಮ್ಮ ಮಠದಲ್ಲಿಯೇ ಸಿಕ್ಕದ್ದು. ಬ್ರಹ್ಮಸೂತ್ರ ಭಾಷ್ಯದ ಪುಸ್ತಕ ನೋಡಿದರೆ ಅದು ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕ. ಈ ಪುಸ್ತಕ ನೋಡಬಹುದಾ ಅಂತ ದೇವರ ಪ್ರೇರಣೆ ಹೇಗಿರುತ್ತದೆ, ಈ ಪುಸ್ತಕ ನಾವು ನೋಡಬಹುದಾ ಅಂತ ಕೇಳಿದ್ವಿ ಸುಬ್ರಹ್ಮಣ್ಯ. ಧಾರಾಳವಾಗಿ ನೋಡಿ ಅಂತ ತೆಗೆದರೆ ಅದರೊಳಗೆ ಈ ಪತ್ರ ಇದ್ದು. ಉತ್ತರಾದಿ ಮಠ ಇದೆ ಸುಬ್ರಹ್ಮಣ್ಯದಲ್ಲಿ ಅಂತ ಗೊತ್ತು, ಯಾರಿಂದ ಯಾರಿಗೆ ಬಂದದ್ದು ಅಂತ ಗೊತ್ತಿರಲಿಲ್ಲ. ಅದು ಸೂತ್ರ ಭಾಷ್ಯದಿಂದ ಗೊತ್ತಾಯಿತು. ಆ ತರಹದ ಒಂದು ಅನ್ಯೋನ್ಯವಾದ ಸಂಬಂಧ ಇದೆ. ಅಂತಹ ಅಭಿಮಾನವನ್ನು ಇಟ್ಟುಕೊಂಡು ಇಲ್ಲಿ ಬಂದದ್ದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ತಿಳಿಸ್ತಾರೆ. ಕಾಣಿಯೂರು ಮಠಾಧೀಶರಾದ ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರು ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರನ್ನು
ಉಡುಪಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡಿಸಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದರೆ ಕಾಣಿಯೂರು ಮಠಾಧೀಶರ ಗುರುಗಳಾಗಿರತಕ್ಕಂತಹ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು ನಮ್ಮ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಗುರುಗಳಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರನ್ನು ಆಚಾರ್ಯರ ಜನ್ಮಭೂಮಿಯಾದ ಪಾಜಕ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡಿಸಿಕೊಂಡು ಒಂದು ವಿಶೇಷವಾದಂತಹ ಇತಿಹಾಸವನ್ನು ನಿರ್ಮಾಣ ಮಾಡಿದರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಬೇಕು ಅಂಥೇಳಿ. ಇನ್ನು ಮುಂದೆ ಪರಮ ಪೂಜ್ಯರಾದ ಸುಬ್ರಹ್ಮಣ್ಯ ಮಠಾಧೀಶರಿಂದ ಅನುಗ್ರಹ ಸಂದೇಶ. ಅವರ ಬಗ್ಗೆ ಈಗಾಗಲೇ ನಮ್ಮ ಸ್ವಾಮಿಗಳು ತಿಳಿಸಿದರು. ಸುಬ್ರಹ್ಮಣ್ಯ ಮಠಾಧೀಶರು ಅವರು ತಾವು ಪೀಠವನ್ನು ಸ್ವೀಕರಿಸಿದ ನಂತರ ಬಹುಶಃ ಬೆಂಗಳೂರಿನ ಒಂದು ನಗರದ ಪರಿಚಯ ಇದ್ದವರಿಗೆ ಈ ಒಂದು ವಿಶೇಷತೆ ಗೊತ್ತಾಗಲಿಕ್ಕೆ ಸಾಧ್ಯ. ಇವರು ಪೀಠಕ್ಕೆ ಬರುವಕ್ಕಿಂತ ಮೊದಲು ಬೆಂಗಳೂರಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಠದ ಯಾವ ಶಾಖೆಗಳು ಕೂಡ ಇರಲಿಲ್ಲ. ಯಾವಾಗ ನಮ್ಮ ಸುಬ್ರಹ್ಮಣ್ಯ ಮಠಾಧೀಶರು ಆದರೂ ಆ ಕ್ಷಣದಲ್ಲಿ ಒಂದಾಯಿತು, ಬೆಂಗಳೂರಿನಲ್ಲಿ ಒಂದಕ್ಕೆ ಮುಗೀತು ಅಂತ ತಿಳ್ಕೊಂಡ್ವಿ, 2 ಆಯಿತು, 3 ಆಯಿತು, ಈಗ ನಾಳೆ 4ನೇದ ಶಾಖೆ ಬೆಂಗಳೂರಿನಲ್ಲಿ. ಮತ್ತು ಬೆಂಗಳೂರಿನಲ್ಲಿ ಒಂದು 10/10 ಸಿಗಬೇಕು ಅಂತಂದರೆ ಅದಕ್ಕೆ ಬಹಳ ಕಷ್ಟ. ಅವರು ನರಸಿಂಹದೇವರ ಉಪಾಸನೆಯನ್ನು ಮಾಡಿ ಅದಕ್ಕೆ ಬರುವ ಎಲ್ಲ ಪ್ರತಿಬಂಧಕಗಳನ್ನು ನಿವೃತ್ತಿ ಮಾಡಿಕೊಂಡು, ಪ್ರತಿಬಂಧಕಗಳಿದ್ದರೂ ಅದರ ಮಧ್ಯದಲ್ಲಿಯೇ 4 ಶಾಖೆಗಳನ್ನು ಬೆಂಗಳೂರಿನಂತಹ ನಗರದಲ್ಲಿ ನಮ್ಮ ಮಾಧ್ವರು ಬ್ರಾಹ್ಮಣರು ಅಂತಂದರೆ ಅಂತಹ ಸಂದರ್ಭದಲ್ಲಿ ಜೊತೆಗೆ ಅವರ ತುಳುನಾಡಿನಲ್ಲಿ ಈಗಾಗಲೇ ಸ್ವಾಮಿಗಳು ಹೇಳಿದರು. ನಮ್ಮ ಉತ್ತರ ಕರ್ನಾಟಕದವರಿಗೆ ನಾನು ಹೇಳ್ತೇನೆ, ತುಳುನಾಡಿನವ್ರಿಗೆ ಹೇಳೋದಿಲ್ಲ. ಇಲ್ಲಿಯೂ 2 ತುಳು ಭಾಷೆ ಇದೆ. ಅದರಲ್ಲಿ 2ನೇ ತುಳು ಭಾಷೆಯನ್ನು ಕೆಲವರಿಗೆ ಮಾತ್ರ ಮಾತಾಡಲಿಕ್ಕೆ ಬರ್ತದೆ. ಅದರಲ್ಲಿ ನಿಸ್ಸೀಮರಾದವರು ನಮ್ಮ ಸುಬ್ರಹ್ಮಣ್ಯ ಮಠಾಧೀಶ. ಅಂದರೆ ಅವರ ಭಾಷೆಯಲ್ಲಿಯೇ ಅವರಿಗೆ ಉಪದೇಶ ಮಾಡಿದರೆ ಏನೋ ಒಂದು ಉತ್ಸಾಹ ಅವರಿಗೆ. ಆ ಭಾಷೆಯಲ್ಲಿ ಅವರು ಉಪನ್ಯಾಸಗಳನ್ನು ಮಾಡಿ ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಿಯೇ ಒಂದು ಬ್ರಹ್ಮಕಲಶಾಭಿಷೇಕ ಅಂತಿದ್ದರೆ ಸುಬ್ರಹ್ಮಣ್ಯ ಮಠಾಧೀಶರು ಇಲ್ಲದೇನೆ ಆ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಧರ್ಮದ ಜಾಗೃತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಸ್ವಾಮಿಗಳು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ. ಧ್ಯಾಯೇತ್ ನೃಸಿಂಹಂ ಉರುವೃತ್ತ ರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮ ಮಥಾಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯೆಯ ಸಮೇತಂ ತಿಗ್ಮಾಂಶುಕೋಟ್ಯಧಿಕ ತೇಜಸಂ ಅಗ್ರಶಕ್ತಿಂ. ತುಂಬ ಐತಿಹಾಸಿಕವಾದ ಸ್ಥಳ ಇದು. ತುಂಬ ಲಘುವಾದ ಬಾಲಕನೊಬ್ಬ ಗುರುಗಳಾದ ಆಚಾರ್ಯ ಮಧ್ವರನ್ನು ತುಂಬ ಸುಲಭವಾಗಿ ಹೊತ್ಕೊಂಡು ನಡೆದಾಡಿದ ಜಾಗ ಇದು. ಆಚಾರ್ಯರದ್ದೇ ಇನ್ನೊಂದು ರೂಪ ಅವರ ತತ್ವವಾದ, ಅವರು ಕೊಟ್ಟ ಸಿದ್ಧಾಂತ. ಬಹಳಷ್ಟು ಮಂದಿಗೆ ತಪ್ಪು ಕಲ್ಪನೆ ಇದೆ, ಅದು ತಾರತಮ್ಯವನ್ನು ಹೇಳಿಬಿಟ್ರು ಆಚಾರ್ಯರು ಅಂತ. ನಿಜವಾಗ್ಲೂ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನ ಕೊಟ್ಟರೆ ಅವರಿಗೆ ಸಂತೋಷ ಆಗುತ್ತೋ ಅಂಥ ಅವರವರಿಗೆ ಯೋಗ್ಯತೆಗೆ ತಕ್ಕಾಗಿರತಕ್ಕಂತಹ ಅನುಗುಣವಾದ ಸ್ಥಾನವನ್ನು ಕೊಟ್ಟರೇ ಅದು ಯೋಗ್ಯವಾಗಿರತಕ್ಕಂತಹ ಗೌರವ ಅಂತ ಹೇಳೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಪ್ರಧಾನಿಗೂ ಪ್ರಧಾನಿಯ ಕಾರ್ಯಾಲಯದ ಎಲ್ಲ ಇದಕ್ಕೂ ಸಮಾನವಾದ ಮರ್ಯಾದೆ ಯಾರೂ ಕೊಡುವುದಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂಥ ಒಂದು ಸ್ಥಾನಮಾನ ಕೊಟ್ಟರೇ ಅವರವರಿಗೆ ಅದು ಗೌರವ. ಆಚಾರ್ಯ ಇಷ್ಟೇ ಹೇಳಿದ್ದಾರೆ ಹೊರತು ಒಬ್ಬರು ಮೇಲೂ ಒಬ್ಬರು ಕೀಳು ಅಂತ ಹೇಳೋ ದೃಷ್ಟಿಯಿಂದ ಹೇಳಿರೋದಲ್ಲ. ಆದ್ದರಿಂದ ಬಹಳಷ್ಟು ಜನಕ್ಕೆ ತಾರತಮ್ಯವಾದ ಅಂತ ಹೇಳುವಂಥ ಒಂದು ಕಲ್ಪನೆ ಇಟ್ಟುಕೊಂಡು ಆಚಾರ್ಯ ಮಧ್ವರ ಬಗ್ಗೆ ವೃಥಾಪವಾದಗಳನ್ನು ಹಾಕ್ತಾರೆ. ಆದರೆ ಆಚಾರ್ಯ ಮಧ್ವರು ಲೋಕಾನುಭವದ ದೃಷ್ಟಿಗೆ ಯಾವುದು ಗೋಚರವೋ ಅದನ್ನೇ ಹೇಳಿರೋದ್ರಿಂದ ಅವರು ತತ್ವವನ್ನು ಹೇಳಿದ್ದು, ತತ್ವವಾದವರದು. ಅಂಥ ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ಅನುಸರಿಸಿದರೆ ನಮಗೆ ತುಂಬ ಲಾಭ ಇದೆ. ಯಾಕೆಂದರೆ ನಾವು ಯಾವ ರೀತಿ ಚಿಂತನೆ ಮಾಡ್ತೇವೋ ಆ ರೀತಿಯ ಫಲವನ್ನು ನಮಗೆ ಭಗವಂತ ಕೊಡ್ತಾನೆ. ಭಗವಂತ ಗುಣಪೂರ್ಣ, ಆನಂದ, ಜ್ಞಾನಮಯ ಅಂಥೇಳಿ ಭಗವಂತನ ಚಿಂತನೆ ಮಾಡಿದರೆ ನಮಗೆ ಯೋಗ್ಯತೆಗೆ ಅನುಗುಣವಾದ ಗುಣಗಳನ್ನು, ಜ್ಞಾನಗಳನ್ನು, ಕಲ್ಯಾಣಗಳನ್ನೆಲ್ಲ ಕೊಡ್ತಾನೆ ಭಗವಂತ. ಹಾಗಾಗಿ ಭಗವಂತನನ್ನು ಈ ರೀತಿ ಉಪಾಸನೆ ಮಾಡುವುದರಿಂದ ಭಗವಂತ ಗುಣವೇ ಇಲ್ಲ, ಆಕಾರವೇ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಉಪಾಸನೆ ಮಾಡ್ತಾ ನಾವು ಏನಿಲ್ಲದಿರೋ ಸ್ಥಿತಿಗೆ ಹೋಗಬಾರ್ದು ಅಂತ. ಅಂತಹ ಒಂದು ವಿಶಿಷ್ಟವಾದ ಸಿದ್ಧಾಂತವನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟಿರ್ತಕ್ಕಂಥ ಆಚಾರ್ಯರು ಗುರುಗಳು. ಅವರನ್ನೊಬ್ಬ ಪುಟ್ಟ ಬಾಲಕ ಹೊತ್ಕೊಂಡು ಓಡಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜಾಗ. ಹಾಗಾಗಿ ಆಚಾರ್ಯ ಮಧ್ವರ ತತ್ವ ಅದು ಭಾರ ಅಲ್ಲ ಅಂತ ತೋರಿಸಲಿಕ್ಕೆ ಇದೊಂದು ಸಂಕೇತ. ಅದು ತುಂಬ ಹಗುರ ಅಂತ. ಯಾಕೆಂದರೆ ನಮಗೆ ಎಲ್ಲವನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂದರೆ ಅದು ಭಾರ ನಮಗೆ. ಅದಲ್ಲ, ಇದು ಎಲ್ಲವನ್ನು ಪಡ್ಕೊಳ್ಬೇಕಾದ್ದು, ಜ್ಞಾನ, ಆನಂದ ಎಲ್ಲ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಕಲ್ಯಾಣತಮವಾದ ಗುಣಗಳನ್ನು ಹೊತ್ಕೊಂಡ್ರೆ ನಮಗೆ ಹಗುರ ಆಗುತ್ತೆ, ಅದು ನಮಗೆ ನೆಮ್ಮದಿ ಆಗುತ್ತೆ. ಅಂತಹ ಜಾಗದಲ್ಲಿ ಇವತ್ತು ನರಸಿಂಹನ ಉಪಾಸನೆ ಆಚಾರ್ಯರು ಮಾಡಿ ಇಲ್ಲಿ ಕೊಟ್ಟುಬಿಟ್ಟು ಹೋಗಿದ್ದಾರೆ. ಆದ್ದರಿಂದ ಇವತ್ತು ಸತ್ಯಾತ್ಮ ತೀರ್ಥರಿಗೆ
ವಿಶೇಷವಾಗಿ ಆ ನರಸಿಂಹನ ಅನುಗ್ರಹ ಆಯಿತು. ಹಾಗಾಗಿ ನರಸಿಂಹನಿಗೆ ಸತ್ಯಾತ್ಮ ತೀರ್ಥರ ಜೊತೆಗೆ ಬರುವ ಯೋಗ, ಸತ್ಯಾತ್ಮ ತೀರ್ಥರಿಗೆ ನರಸಿಂಹನ ಪೂಜೆ ಮಾಡುವ ಯೋಗ. ಆದ್ದರಿಂದ ಇದು 2 ಕಾರಣದ ಯೋಗ ನರಸಿಂಹ ಇಲ್ಲಿ ಗೊತ್ತಿರೋದು 2 ಕಾರಣದಿಂದ. ಹಾಗಾಗಿ ತುಂಬ ಸಂತೋಷ ಆಯಿತು. ಹಗುರವಾದ ಬಾಲಕ ದೊಡ್ಡ ತತ್ವವನ್ನು ಹೊತ್ಕೊಂಡಿದ್ದಾನಲ್ಲ. ನಮ್ಮ ಸತ್ಯಾತ್ಮ ತೀರ್ಥರು ದೈಹಿಕವಾಗಿ ತುಂಬ ಹಗುರವರು, ಏನು ಭಾರಿ ದೊಡ್ಡ ದೇಹ ಅಲ್ಲ ನಮ್ಮ ಥರ, ತುಂಬ ಹಗುರ. ಆದರೆ ಅಂಥ ಹಗುರದವರೇ ತುಂಬ ಭಾರವಾದ ಎತ್ಕೊಂಡು ಸುಲಭವಾಗಿ ಎತ್ಕೊಳ್ತಾರೆ ಅಂತ ಹೇಳೋದಕ್ಕೆ ಸತ್ಯಾತ್ಮ ತೀರ್ಥರು ದೊಡ್ಡ ಉದಾಹರಣೆ. ಅಂದರೆ ಆಚಾರ್ಯ ಮಧ್ವರ ತತ್ವದಲ್ಲಿ ಎಷ್ಟು ನಿಷ್ಠೆ, ಎಷ್ಟು ಪ್ರಭುತ್ವ ಇದೆ ಅಂತ ಹೇಳೋದು ಇವತ್ತು ಅಸಾಮಾನ್ಯವಾದ ಪ್ರಭುತ್ವ, ಅಸಾಧಾರಣವಾದ ಪ್ರಭುತ್ವ ಆಚಾರ್ಯ ಮಧ್ವರ ತತ್ವದಲ್ಲಿ ಶ್ರೀಪಾದರಿಗಿದೆ. ಪ್ರತಿನಿತ್ಯವೂ ಕೂಡ ಪಾಠ, ಒಳ್ಳೆಯ ತತ್ವೋಪದೇಶ, ಎಂತೆಂಥ ಘನ ಪಂಡಿತರನ್ನು ತಯಾರು ಮಾಡುವಂಥ ಯೋಗ ಅವರಿಗೆ. ಹಾಗಾಗಿ ಆಚಾರ್ಯ ಮಧ್ವರ ತತ್ವವನ್ನು, ದೊಡ್ಡ ತತ್ವವನ್ನು ತುಂಬ ಹಗುರವಾದ ಶರೀರದಿಂದ ಹೊತ್ಕೊಂಡು ಈ ಸ್ಥಳದ ಸಂಕೇತವನ್ನು ಅರ್ಥಪೂರ್ಣಗೊಳಿಸಿರ್ತಕ್ಕಂಥ ಯತಿಗಳು. ಹಾಗಾಗಿ ಅನೇಕ ಕಾರಣಗಳಿಂದ ಈ ಸ್ಥಳ ಅದು ಇವತ್ತು ಯೋಗ್ಯವಾದ ರೀತಿಯಲ್ಲಿ ಮುಂದುವರಿಯುತ್ತೆ ಇನ್ನು ಮುಂದೆ. ಅಂತಹ ಈ ಸ್ಥಳದಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೂ ಬಹಳಷ್ಟು ಜನಕ್ಕೆ ಮಾಧ್ವೀಯವಾದ ತತ್ವಗಳಲ್ಲಿ ಶ್ರದ್ಧೆಯನ್ನು ಉತ್ಪಾದನೆ ಮಾಡುವಂಥ ಕೆಲಸ ಶ್ರೀಗಳಿಂದ ನಡೆಯುತ್ತೆ ಅಂತ ನಾವು ಅಂದ್ಕೊಳ್ತೇವೆ. ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಮಂದಿಗೆ ಆಚಾರ್ಯ ಮಧ್ವರ ತತ್ವ ಗೊತ್ತಿಲ್ಲ. ಆಚಾರ್ಯ ಮಧ್ವರ ಊರಲ್ಲೇ ಹುಟ್ಟಿರ್ಬೋದು, ಆದರೆ ಆಚಾರ್ಯ ಮಧ್ವರ ತತ್ವದ ಮಹತ್ವವನ್ನು ಬಹಳಷ್ಟು ಜನ ತಿಳ್ಕೊಂಡಿಲ್ಲ. ಅಂಥವರಿಗೆ ತತ್ವವನ್ನು ಪ್ರಸರಿಸುವಂಥ ಕೇಂದ್ರವಾಗಿ ಇದು ಬೆಳೀಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ, ಶ್ರೀಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಮಠಕ್ಕೂ ಅವರಿಗಿರುವಂಥ ಸಂಬಂಧವನ್ನು ಈಗಾಗಲೇ ಶ್ರೀಗಳು ಹೇಳಿದ್ದಾರೆ. ಅದಲ್ಲದೇ ನಮ್ಮ ಗುರುಗಳು ವಿದ್ಯಾಸುಂದರ ತೀರ್ಥರು ಸತ್ಯಧ್ಯಾನ ತೀರ್ಥರ ಹತ್ರ, ಅಂದರೆ ಶ್ರೀಗಳ ಪರಮ ಗುರುಗಳ ಹತ್ರ ಪಾಠ ಕೇಳಿದವರು. ಹಾಗಾಗಿ ಈ ಕಾರಣದಿಂದಲೂ ನಮಗೆ ಒಳ್ಳೆಯ ಸಂಬಂಧ ಇದೆ. ಅವರು ಆವಾಗ ಒಂದು ದೊಡ್ಡ 2 ಕೊಡವನ್ನು ಕೊಟ್ಬಿಟ್ಟಿದ್ರು ನಮ್ಮ ಸ್ವಾಮಿಗಳಿಗೆ. ಅದರಲ್ಲಿ ಒಂದು ಕೊಡ ಹೀಗೆ ಇವತ್ತು ಇದೆ, ಎಡಬಲ ಸೇವೆ ಮಾಡೋರು ಇಟ್ಕೊಳ್ತಾರೆ. ಇನ್ನೊಂದು ಕೊಡವನ್ನು ನರಸಿಂಹದೇವರ ಚೈತ್ರ ವೈಶಾಖ ಮಾಸದ ತೊಟ್ಲು ಪೂಜೆಗೆ ತೊಟ್ಲಾಗಿ ಪರಿವರ್ತನೆ ಮಾಡಿದ್ದೇವೆ. ಅದು ಇವತ್ತಿಗೂ ಇದೆ. ಹಾಗಾಗಿ ಅದು ಶಾಶ್ವತವಾಗಿರುವುದರಿಂದ ನಮ್ಮ ಸಂಬಂಧವೂ ಕೂಡ ಅದು ಶಾಶ್ವತವಾಗಿ ಇರುತ್ತೆ. ಹಾಗಾಗಿ ನಮಗೆ ತುಂಬ ಸಂತೋಷ ಆಯಿತು. ಬಹಳಷ್ಟು ದೀರ್ಘ ನನ್ನ ಆಶ್ರಮದಿಂದ ಮತ್ತು ಸತ್ಯಾತ್ಮ ತೀರ್ಥರು ಪಟ್ಟಾಭಿಷೇಕಕ್ಕೆ ಬಂದ ನಂತರ ಅವತ್ತು ನಾವು ಒಟ್ಟಿಗೆ ಇರುವವರು, ಆತ್ಮೀಯವಾಗಿ ಇರುವವರು ಎಲ್ಲ ಕಾರ್ಯಕ್ರಮದಲ್ಲಿ. ಹಾಗಾಗಿ ನಮ್ಮ ಸಂಬಂಧವು ಕೂಡ ಹಾಗೆ ಶಾಶ್ವತವಾಗಿರಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಭಕ್ತರ ವತಿಯಿಂದ ಪರಮ ಪೂಜ್ಯ ಸುಬ್ರಹ್ಮಣ್ಯ ಮಠಾಧೀಶರಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರನ್ನು ಬೀಳ್ಕೊಡೋಣ ಅಂತ ಕೇಳ್ತಾ ಇದೆ. ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಆಗತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೆ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ನರಸಿಂಹೋ ಕಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ನೀ ದಯಾಪರನೋ ನಿನ್ನವರ ಸಾಧನವೋ ಎಂಬುದಾಗಿ ತಿಳಿಸಿದಂತೆ ಭಗವಂತನ ಅಪಾರವಾದ ಕಾರುಣ್ಯ ಅದು ಅನಂತವಾದದ್ದು, ಊಹಿಸಲು ಸಾಧ್ಯವಾಗದೇ ಇದ್ದದ್ದು. ಮಾನವರು ಮಾಡುವಂತಹ ಸಾಧನೆ ಇದು ಅತ್ಯಂತ ಅಲ್ಪವಾದದ್ದು. ನರಸಿಂಹದೇವರು ಪರಮಾನುಗ್ರಹವನ್ನು ಮಾಡಿ ಸೇವೆಯನ್ನು ಸ್ವೀಕಾರ ಮಾಡುವ ಒಂದು ಸಂಕಲ್ಪವನ್ನು ಮಾಡಿದ್ದು, ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು ಇದು ನಮ್ಮ ಪುಣ್ಯದಿಂದ
ಸರ್ವಥಾ ಅಲ್ಲ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ ನಿನ್ನದೇ ಸಕಲ ಸಂಪತ್ತು ಅಂತ ವಿಜಯದಾಸರು ತಿಳಿಸಿದಂತೆ ಇದೆಲ್ಲ ಗುರುಗಳ ಅನುಗ್ರಹದಿಂದ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಅವರನ್ನು ಆರಂಭ ಮಾಡಿಕೊಂಡು ಎಲ್ಲ ಗುರುಗಳ ಒಂದು ವಿಶೇಷವಾದ ಅನುಗ್ರಹ. ಶ್ರೀಮದ್ ಟೀಕಾಕೃತ್ಪಾದರು ಈ ಕ್ಷೇತ್ರಕ್ಕೆ ಸಂದರ್ಶನವನ್ನು ನೀಡಿ ವಿಶೇಷವಾಗಿ ನರಸಿಂಹದೇವರ ಉಪಾಸನೆಯನ್ನು ಮಾಡಿ ಇಲ್ಲಿ ಸಾನ್ನಿಧ್ಯವನ್ನು ತಂದಿದ್ದಾರೆ ಅಂತ ಕೇಳುತ್ತೇವೆ. ಅಂತಹ ವಿಶಿಷ್ಟ ಸಾನ್ನಿಧ್ಯವನ್ನು ತಂದಂತಹ ಶ್ರೀಮದ್ ಟೀಕಾಕೃತ್ಪಾದರು ಮೂಲಭೂತವಾಗಿ ಈ ಪ್ರತಿಮೆಯಲ್ಲಿ ಅನಂತ ಸನ್ನಿಧಾನವನ್ನು ತುಂಬಿದ ಅನಂತ ಭಕ್ತಿ ಸಾಗರರಾದ ಜೀವೋತ್ತಮರಾದ ತ್ರೈಲೋಕ್ಯಾಚಾರ್ಯರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಅವರ ಮೇಲಿನ ಅನುಗ್ರಹ, ಅವರ ಮೇಲಿನ ಪ್ರೀತಿ ವಾತ್ಸಲ್ಯ, ಅವುಗಳಿಂದಾಗಿ ಭಗವಂತ ಇದನ್ನು ಸೇವೆ ಮಾಡುವ ಅವಕಾಶವನ್ನು ನಮಗೆ ಕೊಟ್ಟಿದ್ದಾನೆ ಹೊರತು ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ. ಅಂತಹ ಮಹಾನುಭಾವರ ಒಂದು ಪರಮಾನುಗ್ರಹ, ಅವರ ದಯೆ ನಮ್ಮ ಮೇಲೆ ಇರೋದಕ್ಕಾಗಿ ಭಗವಂತ ಅದಕ್ಕೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಭಗವಂತನೇ ಸರ್ವಕರ್ತೃವಾಗಿ ಕಾರಯಿತೃವಾಗಿ ನಮ್ಮಲ್ಲಿದ್ದು ಎಲ್ಲ ಭಕ್ತರಲ್ಲಿದ್ದು ಈ ಸೇವೆಯನ್ನು ತೆಗೆದುಕೊಂಡು ಪರಮಾನುಗ್ರಹವನ್ನು ಮಾಡಲಿ. ಮೂಲರಾಮ, ದಿಗ್ವಿಜಯರಾಮ, ವೇದವ್ಯಾಸ ರೂಪಗಳಿಂದ ಶ್ರೀಮಠವನ್ನು ನಡೆಸುವುದೇ ಭಗವಂತ. ನರತೆ ತ್ವತ್ಕ್ರಿಯತೆ ಕಿಂಚನಾರೆ, ಪೂಜೆ ಮಾಡುವವನು ಭಗವಂತ, ಪೂಜೆಯನ್ನು ಸ್ವೀಕಾರ ಮಾಡುವವನು ಭಗವಂತನೇ. ಭಕ್ತರಲ್ಲಿದ್ದು ಪೂಜೆ ಮಾಡುವ ಶಕ್ತಿಯನ್ನು ಅವನೇ ಕೊಡಬೇಕು. ಮೂಲರಾಮ, ದಿಗ್ವಿಜಯರಾಮ, ವೇದವ್ಯಾಸಾದಿ ರೂಪಗಳಲ್ಲಿ ಆ ಭಗವಂತನೇ ನಮ್ಮಲ್ಲಿದ್ದು ಸೇವೆಯನ್ನು ಮಾಡಿಸ್ತಾನೆ. ನರಸಿಂಹ ರೂಪದಿಂದ ಆ ಭಗವಂತನೇ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂತಹ ಭಗವಂತನಿಗೆ ಈ ಎಲ್ಲ ಸೇವೆಯನ್ನು ಗುರುಗಳ ದ್ವಾರ, ಶ್ರೀಮದ್ ಟೀಕಾಕೃತ್ಪಾದರ, ಶ್ರೀಮದ್ ಆಚಾರ್ಯರ ದ್ವಾರ ಸಮರ್ಪಣೆಯನ್ನು ಪ್ರಪ್ರಥಮದಲ್ಲಿ ಮಾಡ್ತಾ ಇದ್ದೇವೆ. ಇದೀಗ ಅನೇಕ ಯತಿಗಳು, ವಿದ್ವಾಂಸರೆಲ್ಲ ಹೇಳಿದರು, ಶ್ರೀಮದ್ ಆಚಾರ್ಯರು ಬಹಳ ದೊಡ್ಡ ಭಾರವನ್ನು ಕಡಿಮೆ ಮಾಡಿದ್ದಾರೆ ಅಂತ ಅನೇಕ ದೃಷ್ಟಿಯಿಂದ ಚಿಂತನೆ ಮಾಡಿದರು. ಸಂಸಾರದ ದೊಡ್ಡ ಹೊರೆಯನ್ನು, ಭಾರವನ್ನು ಹಗರು ಮಾಡ್ತೇವೆ ಅಂತ ತೋರಿಸೋದಕ್ಕೆ ಶ್ರೀಮದಾಚಾರ್ಯರು ತಮ್ಮ ಲಘಿಮಾ ಸಿದ್ಧಿಯನ್ನು ತೋರಿಸಿದರು ಅಂತ. ನೋಡಿದರೆ ಸಿದ್ಧಿಯನ್ನು ತೋರಿಸಿಕೊಂಡು ತಮ್ಮನ್ನು ತಾವು ದೊಡ್ಡವರು ಅಂತ 4 ಜನರಿಗೆ ತೋರಿಸೋದಕ್ಕಲ್ಲ, ಅದು ಸಿದ್ಧಿಯನ್ನು ತೋರಿಸಿದ್ದು ಶ್ರೀಮದಾಚಾರ್ಯರು ಒಂದು ವಿಶ್ವಾಸ ಮೂಡಿಸುವುದಕ್ಕೆ. ನೋಡುವುದಕ್ಕೆ ಭಾರ ಅಂತನಿಸಿದರೂ ಹಗುರಾಗಿ ನಿಮಗೆ ನಾವು ಕಂಡಂತೆ ನಿಮಗೆ ಈ ಸಂಸಾರದ ಭಾರ ನೋಡುವುದಕ್ಕೆ ಬಹಳ ದೊಡ್ಡದು ಅಂತ ಅನಿಸಿದರೂ ಅತ್ಯಂತ ಹಗುರಾಗಿ ಶ್ರೀಮದ್ ಭಾಗವತದಲ್ಲಿ ತಿಳಿಸುವಂತೆ ಕುರುವಂತಿ ಗೋವತ್ಸಪದಂ ಭವಾಬ್ಧಿಂ ಅಂತ. ಸಂಸಾರ ಇದು ದೊಡ್ಡ ಸಾಗರ, ಆದರೆ ಯಾರು ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡ್ತಾರೆ, ಭಕ್ತಿಯನ್ನು ಮಾಡ್ತಾರೆ, ಒಂದು ಆಕಳಿನ ಕರು ಕೆಸರಿನಲ್ಲಿ ಕಾಲಿಟ್ಟಾಗ ಎಷ್ಟು ಪುಟ್ಟ ತಗ್ಗಾಗತ್ತೆ, ಅದರೊಳಗೆ ಇಷ್ಟೇ ನೀರು ನಿಲ್ತದೆ, ಅದನ್ನು ದಾಟೋದು ಎಷ್ಟು ಸುಲಭ. ಈ ದೊಡ್ಡ ಸಾಗರವನ್ನು ಒಂದು ಕರು ಇಟ್ಟ ಹೆಜ್ಜೆಯನ್ನು ದಾಟಿದ ಹಾಗೆ ಭಕ್ತರು ದಾಟಿ ಆಚೆಗೆ ಹೋಗ್ತಾರೆ ಅಂತ ಶ್ರೀಮದ್ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಈ ಸಂಸಾರದ ದೊಡ್ಡ ಭಾರವನ್ನು ಅತ್ಯಂತ ಹಗುರಾಗಿ ಮಾಡಿಕೊಂಡು ನೀವು ಇದನ್ನು ಪರಿಹರಿಸಿಕೊಂಡು ಮೋಕ್ಷವನ್ನು ಪಡೆಯಬಹುದು. ನಮ್ಮ ಶಾಸ್ತ್ರವನ್ನು ಅಧ್ಯಯನ ಮಾಡಿ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅನ್ನುವುದನ್ನು ಶ್ರೀಮದಾಚಾರ್ಯರು ಇಲ್ಲಿ ತಾವು ತೋರಿಸಿಕೊಟ್ಟಿದ್ದಾರೆ. ನಿರ್ಯತ್ನಂ ಬಟುಮಧಿರುಹ್ಯ ಮಂದಹಾಸಿ ಸಪ್ರಾಯಾದಿಹ ಪರಿತೋ ನೃಸಿಂಹಗೇಹಂ ಐಶ್ವರ್ಯೈರಿತಿ ಲಘಿಮಾದಿಕೈರುಪೇತಃ ಮಧ್ವೋಭೂತ್ ತ್ರಿಭುವನ ಚಿತ್ರರತ್ನ ರಾಜಃ. ನೋಡಿ, ಮನುಷ್ಯನಿಗೆ ಏನಾದರೂ ಒಂದು ಹೊರಗಡೆಗೆ ಹೊತ್ತುಕೊಂಡು ಹೋಗೋದು ಅಂತ ಆದರೆ ಭಾರ ಅಂತ ಅನ್ನಿಸ್ತದೆ. ಅದು ಬಹಳ ಸಣ್ಣದೇ ಇದ್ದರೂ ಸ್ವಲ್ಪ ಹೊತ್ತಾದ ಮೇಲೆ ಯಾಕೋ ಕೆಳಗಡೆ ಇಡಬೇಕು ಅನ್ನಿಸ್ತದೆ. ಇವರೆಲ್ಲ ವೈದಿಕರಿದ್ದಾರೆ, ಅನೇಕ ವಿದ್ವಾಂಸರು, ನೀವೆಲ್ಲ ಸ್ವಯಂ ಸೇವಕರು, ಬಡಿಸುವವರಿದ್ದೀರಿ. ಏನು ಭಾಳ ದೊಡ್ಡ ಭಾರದ ಪಾತ್ರೆ ಅಲ್ಲ, ಒಂದು ಒದ್ದಿ ಪಂಜ ಹೆಗಲ ಮೇಲೆ ಹಾಕ್ಕೊಂಡಿರ್ತೀರಿ ಅಷ್ಟೇ. ಸ್ವಲ್ಪ ಹೊತ್ತಾದ ಮೇಲೆ ಕೆಳಗಿಡೋಣ ಅಂತ ಅನ್ನಿಸ್ತದೆ.
ಅಷ್ಟು ಭಾರ ಇರೋದಿಲ್ಲ, ಆದರೆ ಬಹಳ ಹೊತ್ತು ಇಟ್ಕೊಳ್ಳಿಕ್ಕಾಗೋದಿಲ್ಲ, ಸ್ವಲ್ಪ ಕೆಳಗಿಡೋಣ ಅಂತ ಅನ್ನಿಸ್ತದ ಇಲ್ವ? ಯಾಕೆ ಅಂದರೆ ಅದು ಫಾರಿನ್ ಬಾಡಿ, ಅದು ನನ್ನ ದೇಹದಿಂದ ಹೊರಗಿದ್ದದ್ದು. ಅದನ್ನು ಅಷ್ಟೊತ್ತು ನಾನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕೆಳಗಿಡೋಣ ಅಂತ. ಯಾವುದಾದರೂ ನಮಗೆ ಭಾರ ಅಂತ ಅನ್ನಿಸ್ತದೆ. ಶ್ರೀಮದಾಚಾರ್ಯರು ಇಲ್ಲಿ ಪ್ರದಕ್ಷಿಣೆ ಹಾಕಿದ್ದು ನರಸಿಂಹದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿದ್ದು. ಆ ನರಸಿಂಹದೇವರಿಗೆ ಪ್ರದಕ್ಷಿಣೆ ಹಾಕುವಾಗ ಈ ಲಘಿಮಾ ಸಿದ್ಧಿಯನ್ನು ತೋರಿಸಿದ್ದು. ನಿಮಗೇನೂ ಭಾರ ಅಲ್ಲ ಅಂತ. ಒಂದು ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಪ್ರದಕ್ಷಿಣೆ ಹಾಕೋಣ, ಎಲ್ಲಿಯೋ ದೂರದ ನರಸಿಂಹದೇವರ ದೇವಸ್ಥಾನವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕೋಣ, ಅದೊಂದು ಭಾರ. ಮೈ ಮೇಲೆ ಹೊತ್ತುಕೊಂಡು ಭಾರ ಅಲ್ಲದೇ ಇದ್ದರೂ ಹೋಗೋದು ಬರೋದು, ಶ್ರಮ, ಖರ್ಚು, ವೆಚ್ಚ, ಇದೆಲ್ಲ ಭಾರ ಅಂತ ನೀವು ಅಂದ್ಕೊಳ್ಬೇಡಿ. ಯಾರಿಗೆ ಪ್ರದಕ್ಷಿಣೆ, ಬೇರೆ ಬೇರೆ ದೇವತೆಗಳಿಗೆ ಪ್ರದಕ್ಷಿಣೆ ಹಾಕೋ ಪ್ರಸಂಗ ಬಂದರೆ ಒಂದು ವೇಳೆ ಭಾರ ಆದರೆ ಆದೀತು ನಿಮಗೆ. ನರಸಿಂಹದೇವರ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಿಮಗೆ ಯಾವ ಭಾರವೂ ಇಲ್ಲ. ಯಾಕೆ ಅಂದರೆ ನರಸಿಂಹದೇವ್ ಅದು ಹೊರಗಿಲ್ಲ, ಅವರು ಒಳಗೇ ಇದ್ದಾರೆ. ನಿಮ್ಮಷ್ಟಕ್ಕೆ ನೀವು ಓಡಾಡ್ತಾ ಇರಿ, ಏನೂ ಭಾರ ಇಲ್ಲ. ನರಸಿಂಹದೇವರಿಗೆ ಪ್ರದಕ್ಷಿಣೆ ಆಗ್ತದೆ. ಏನು ಹೀಗೆ ಹೇಳ್ತೀರಿ? ಹೌದು, ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಜೀವಸ್ವರೂಪದಲ್ಲಿ ನಿತ್ಯದಲ್ಲಿ ನೀವು ನ್ಯಾಸ ಮಾಡಿಕೊಳ್ಳುವಾಗ ಲಕ್ಷ್ಮೀ ನರಸಿಂಹದೇವರನ್ನು ಚಿಂತನೆ ಮಾಡ್ತೀರಲ್ಲ, ಹಾಗಾದರೆ ಲಕ್ಷ್ಮೀ ನರಸಿಂಹದೇವರು ಎಲ್ಲಿದ್ದಾರೆ? ನಮ್ಮ ಜೀವಸ್ವರೂಪದೊಳಗೆ ಇದ್ದಾರೆ. ಜೀವಸ್ವರೂಪದೊಳಗೆ ಇರುವ ನರಸಿಂಹದೇವರ ಪ್ರದಕ್ಷಿಣೆ ನೀವು ಹಾಕೋದಕ್ಕೆ ನೀವೇನು ಮಾಡಬೇಕಾಗಿದೆ? ನಿಮ್ಮ ಪಾಡಿಗೆ ನೀವು ಓಡಾಡ್ತಾ ಇರಿ, ಮನಸ್ಸಿನಲ್ಲಿ ಅನುಸಂಧಾನ ಒಂದು ಮಾಡಿ ಸಾಕು, ಅದು ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯ ನಿಮಗೆ ಬರುತ್ತೆ. ನರಸಿಂಹದೇವರ ಪ್ರದಕ್ಷಿಣೆ ಇದು ಭಾರವೇ ಅಲ್ಲ ಯಾರಿಗೂ ಅಂತನ್ನುವುದರ ಸೂಚನೆಯನ್ನು ಶ್ರೀಮದಾಚಾರ್ಯರು ನಮಗೆಲ್ಲ ಕೊಡೋದಕ್ಕೆ ತಾವು ನರಸಿಂಹದೇವರ ಪ್ರದಕ್ಷಿಣೆ ಹಾಕುವಾಗ ಲಘಿಮಾ ಸಿದ್ಧಿ ತೋರಿಸಿದ್ದು. ಅದು ನಿಮಗೆಲ್ಲ, ನಾವೇನು ಸಿದ್ಧಿಪುರುಷರಲ್ಲ, ಆದರೂ ಫುಕ್ಕಟೆಯಾಗಿ ಸಿದ್ಧಿಪುರುಷರಂತೆ ಒಳಗೇ ಇದ್ದ ದೇವರ ಪ್ರದಕ್ಷಿಣೆಯನ್ನು ಹಾಕುವಾಗ ಯಾವ ಭಾರ ಇಲ್ಲದೆ ಆ ಭಗವಂತನ ಸೇವೆಯನ್ನು ಮಾಡುವ ಸದವಕಾಶವನ್ನು ನಾವು ಮಾನಸಿಕವಾಗಿ ಚಿಂತನೆ ಮಾಡಿದರೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ಒಂದು ಸಂದೇಶವನ್ನು ಶ್ರೀಮದಾಚಾರ್ಯರು ಈ ಮೂಲಕವಾಗಿ ನಮಗೆ ನೀಡಿದ್ದಾರೆ. ಅಂತಹ ಶ್ರೀಮದಾಚಾರ್ಯರ ಆ ದಿವ್ಯವಾದ ಶಾಸ್ತ್ರಗಳು, ಸಂಸಾರದ ಭಾರವನ್ನು ಕಳೆಯುವ ಶ್ರೀಮದಾಚಾರ್ಯರ ಶಾಸ್ತ್ರಗಳು, ಅವುಗಳ ಅಧ್ಯಯನ, ಅವುಗಳ ಪಾಠ ಪ್ರವಚನ, ಶ್ರೀಮದಾಚಾರ್ಯರ ಉಪದೇಶದ ಒಂದು ವಿಶೇಷವಾದಂತಹ ಪ್ರಸಾರ ಈ ಎಲ್ಲ ಪ್ರಾಂತದಲ್ಲಿ ಆಗಬೇಕು. ಅದನ್ನು ಶ್ರೀಮದಾಚಾರ್ಯರು ನರಸಿಂಹದೇವರು ನಮ್ಮಿಂದ ಮಾಡಿಸಲಿ. ನಿಮ್ಮೆಲ್ಲರಿಗೂ ಶ್ರೀಮದಾಚಾರ್ಯರು ನರಸಿಂಹದೇವರು ಅನುಗ್ರಹವನ್ನು ಮಾಡಿ ಆ ಜ್ಞಾನ ಲಾಭವಾಗುವಂತೆ ಮಾಡಲಿ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮ್ಮ ಬಳುಕು ರಾಯರು ಈ ವಿಶಿಷ್ಟವಾದ ಈ ಸನ್ನಿಧಾನ ಇರುವಂತಹ ಕ್ಷೇತ್ರ, ಇಂತಹ ಕ್ಷೇತ್ರವನ್ನು ಸುಮಾರು 3 ಶತಮಾನಗಳಿಂದ ಅವರೇ ಹೇಳಿದರು, ಎಷ್ಟು ಕಷ್ಟವಾದರೂ ಒಂದು ದಿನ ಪೂಜೆ ತಪ್ಪಿಸದೇ ಇದ್ದಂತೆ ತಮಗೆ ಏನೇ ಅಸೌಕರ್ಯವಾಗಿದ್ದರೂ ರಾತ್ರಿವರೆಗೆ ಕಾಯ್ದು ಪೂಜೆಯನ್ನು ಮಾಡಿಸಿ ಆಮೇಲೆ ತಾವು ಊಟವನ್ನು ಮಾಡಿದಂತಹ ಒಂದು ವಿಶಿಷ್ಟವಾದ ಸೇವೆಯನ್ನು ಈ 300-350 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬಂದು, ಇದೇ ರೀತಿ ಈ ಪೂಜಾ ಕೈಂಕರ್ಯ ನಿರಂತರವಾಗಿ ನಡೆಯಬೇಕು ಅನ್ನುವ ಒಂದೇ ಒಂದು ಸದುದ್ದೇಶದಿಂದ ಅದನ್ನು ಶ್ರೀಮಠಕ್ಕೆ ಅರ್ಪಣೆ ಮಾಡಿದಂತಹ ಒಂದು ದೊಡ್ಡ ಔದಾರ್ಯ. ದೇವಸ್ಥಾನ ಇದೊಂದು ಭಾರ ಅನ್ನೋದಕ್ಕೆ ಅವರು ಕೊಟ್ಟಿಲ್ಲ, ಯಾಕಂದರೆ ಯಾವ ಭಾರ ಇಲ್ಲ ಅಂತ ಶ್ರೀಮದಾಚಾರ್ಯರು ತೋರಿಸಿದ್ದಾರೆ ಇಲ್ಲಿ. ಇದು ಭಾರ ಅಂತ ಅವರು ಕೊಟ್ಟದ್ದಲ್ಲ, ಅಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಸೇವೆ ಮಾಡಿದವರು. ಈ ಸೇವೆ ನಿರಂತರವಾಗಿ ನಡೆಯಬೇಕು, ಇದಕ್ಕೆ ಯಾವುದೇ ವಿಚ್ಛೇದಗಳು ಯಾವ ಕಾಲದಲ್ಲಿ ಬರದೇ ಇರೋ ಹಾಗೆ ಒಂದು ಸಂಸ್ಥೆಯ ವತಿಯಿಂದ ನಡೆಯಲಿ ಎನ್ನುವ ಒಂದು ಕೇವಲ ಕಳಕಳಿಯಿಂದ ಸದುದ್ದೇಶದಿಂದ ಈ ದೇವಸ್ಥಾನವನ್ನು ಸೇವೆಗಾಗಿ ಶ್ರೀಮಠಕ್ಕೆ ಅರ್ಪಣೆ ಮಾಡಿದ್ದಾರೆ. ಅವರ ಔದಾರ್ಯ, ಅವರಿಗಿರುವ ದೀಕ್ಷೆ, ಹಿಂದುತ್ವದ ದೀಕ್ಷೆಯ ಬಗ್ಗೆ ಬಹಳ ಹೇಳಬೇಕಾದದ್ದಿದೆ, ಆದರೆ ಸಮಯ ಬಹಳ ಆಗಿದೆ, ನಿಮಗೆಲ್ಲ ಹೊತ್ತಾಗತ್ತೆ ಅಂತ ಹೇಳ್ತಾ ಇಲ್ಲ. ಅಷ್ಟು ಅಯೋಧ್ಯೆಯ ಆ ಹೋರಾಟದಲ್ಲಿ ಮೊದಲಿನಿಂದಲಿದ್ದು ರಾಮದೇವರ ವಿಶೇಷ ಸೇವೆಯನ್ನು ನಮ್ಮ ರವಿಯವರು ಮಾಡಿದ್ದಾರೆ. ಹಾಗೂ ಅವರ ತಮ್ಮ ಗೋಪಾಲ ಅವರು ಇಲ್ಲಿ ಬಹಳಷ್ಟು ಸೇವೆಯನ್ನು ಮಾಡ್ತಾ, ಅಣ್ಣ ತಮ್ಮಂದಿರು ಹಾಗೂ ಅವರ ಮಕ್ಕಳು, ಕುಟುಂಬದವರು ಎಲ್ಲರೂ ಒಂದೇ ಮನಸ್ಸಿನಿಂದ ನರಸಿಂಹದೇವರ ಸೇವೆಯನ್ನು ಮಾಡಿದವರು. ಅಂತಹ ಆ ಅಣ್ಣ ತಮ್ಮಂದಿರಿಗೆ, ಅವರ ಮಕ್ಕಳು,
ಅವರ ಮನೆಯ ಎಲ್ಲ ಸದಸ್ಯರಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಇನ್ನಷ್ಟು ಹೆಚ್ಚು ರಾಮದೇವರ ನರಸಿಂಹದೇವರ ಸೇವೆಯನ್ನು ಅವರಿಂದ ಮಾಡಿಸಲಿ. ಇವರು ಮಾತ್ರ ಅಲ್ಲ, ಇವರು, ಇವರ ಮಕ್ಕಳು, ಮೊಮ್ಮಕ್ಕಳು, ಇವರ ಪರಂಪರೆಯಲ್ಲಿ ಎಲ್ಲರೂ ಇದೇ ರೀತಿ ರಾಮಭಕ್ತರಾಗಿ, ನರಸಿಂಹ ಭಕ್ತರಾಗಿ, ಶ್ರೀಮದ್ ಆಚಾರ್ಯರ ಭಕ್ತರಾಗಿ ವಿಶೇಷವಾಗಿ ಸಾಧನೆಯನ್ನು ಮಾಡುವಂತೆ ದೇವರು, ಗುರುಗಳು ಅವರಿಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಇಲ್ಲಿ ಬಹಳಷ್ಟು ದಾನಿಗಳು ಈಗಾಗಲೇ ಬಹಳ ಉತ್ಸಾಹದಿಂದ ಮುಂದೆ ಬಂದು ಇದರ ಪುನರ್ನಿರ್ಮಾಣದ ಅರ್ಥಾತ್ ಜೀರ್ಣೋದ್ಧಾರದ ಕಾರ್ಯಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೆ ಭಗವಂತನ ಅನುಗ್ರಹವಾಗಲಿ. ಈ ದೇವಸ್ಥಾನದ ಪೂಜೆಯನ್ನು ವ್ಯವಸ್ಥೆ ಮಾಡೋದಕ್ಕೋಸ್ಕರ ಅಂತೆ ಅವರು ಶ್ರೀಮಠಕ್ಕೆ ಅರ್ಪಣೆ ಮಾಡಿದ್ದು. ಆದರೆ ವ್ಯವಸ್ಥೆ ಮಾಡುವ ಸಂದರ್ಭದೊಳಗೆ ಯಾರಿಲ್ಲಿ ಪೂಜೆಯನ್ನು ಮಾಡ್ತಾರೆ, ಕಾಡಿನೊಳಗಿದ್ದು ಅನ್ನುವುದೊಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆ ನಮಗೆ ಬರದೇ ಇರೋ ಹಾಗೆ ಯಾರಪ್ಪ ಪೂಜೆ ಮಾಡ್ತೀರಿ ಅಂತ ಕೇಳೋ ಸಂದರ್ಭ ಬರಲೇ ಇಲ್ಲ. ನಾವು ಹೋಗಿ ಅಲ್ಲಿದ್ದು ಪೂಜೆ ಮಾಡ್ತೇವೆ ಅಂತ ತಾವಾಗಿಯೇ ಓಡಿ ಬಂದು ನಮ್ಮ ಸತ್ಯಾಭಿಜ್ಞಾಚಾರ್ಯರು ಇಲ್ಲಿ ಬಂದು ಸತ್ಯಸಂಧರ ವಿಶೇಷ ಸೇವೆಯನ್ನು ಮಾಡಿ ಅವರ ಅನುಗ್ರಹದಿಂದ ಇಲ್ಲಿ ಬಂದು ಈ ಪೂಜೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಈ ನಮ್ಮ ರವಿ ಅವರಿಗೆ, ಗೋಪಾಲ್ ಅವರಿಗೆ ಬಹಳ ವಿಶೇಷವಾಗಿ ಆತ್ಮೀಯರಾಗಿದ್ದು, ನಮ್ಮ ಗೋಪಾಲಾಚಾರ್ಯರು ಧಾರವಾಡಕ್ಕೆ ಅವರನ್ನು ಕರೆದುಕೊಂಡು ಬಂದು ಭೇಟಿ ಮಾಡಿಸಿ, ಪರಿಚಯ ಮಾಡಿಸಿ, ಶ್ರೀಮದಾಚಾರ್ಯರ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಭಕ್ತರಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಿ ಬಹಳ ದೊಡ್ಡ ಸೇವೆಯನ್ನು ನಮ್ಮ ಗೋಪಾಲಾಚಾರ್ಯರು ಮಾಡ್ತಾ ಇದ್ದಾರೆ. ಅವರು ವಾಂಗ್ಮಯ ಸೇವೆಯನ್ನು ಮಾಡ್ತಾ ಇದ್ದಾರೆ ವಾದಿರಾಜ ಸಂಶೋಧನಾ ಮಂದಿರದಲ್ಲಿ. ಜೊತೆಗೆ ಶ್ರೀಮದಾಚಾರ್ಯರ ಈ ತರಹದ ಒಂದು ಕ್ಷೇತ್ರ ಸೇವೆಯನ್ನು ಮಾಡಿ, ಎರಡೂ ತರಹದ ಸೇವೆಯನ್ನು ಮಾಡಿ ಶ್ರೀಮದಾಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರಿಂದ ಇನ್ನಷ್ಟು ಹೆಚ್ಚಿನ ಜ್ಞಾನ ಕಾರ್ಯಗಳು ನಡೆಯಲಿ. ಹಾಗೆ ಶ್ರೀಮದಾಚಾರ್ಯರು ನರಸಿಂಹದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ನ್ಯಾಯವಾದಿಗಳಾದ ವಾಸುದೇವ ಮೂರ್ತಿಗಳು ಹಾಗೂ ಸಾಬಾಜಿ ಗೋಪಿನಾಥ್ ಅವರು ಬಹಳ ವಿಶೇಷವಾಗಿ ಇದರ ಕಾರ್ಯಕ್ಕಾಗಿ ಹಗಲಿರುಳು ಪರಿಶ್ರಮಪಟ್ಟು ಸರಿಯಾದ ರೀತಿಯಲ್ಲಿ ಇದು ವ್ಯವಸ್ಥಿತವಾದ ಕ್ರಮದಲ್ಲಿ ಈ ಎಲ್ಲ ಕಾರ್ಯ ನಡೆಯುವಂತೆ ಮಾಡಿದ್ದಾರೆ. ಅದರಂತೆ ನಮ್ಮ ಶಿವಮೊಗ್ಗ ಗೋಪಿನಾಥ್ ಅವರು ಕೂಡ ಸರ್ಕಾರದ ದೃಷ್ಟಿಯಲ್ಲಿ ಯಾವುದೇ ತೊಡಕುಗಳು ಬರದೇ ಇರೋ ಹಾಗೆ ಬಹಳಷ್ಟು ಕಾಳಜಿ ವಹಿಸಿ ಈ ಕಾರ್ಯಕ್ಕಾಗಿ ಸೇವೆಯನ್ನು ಮಾಡಿದ್ದಾರೆ. ಇದಲ್ಲದೆ ಇನ್ನಷ್ಟು ಅನೇಕ ಭಕ್ತರು ಇಲ್ಲಿ ನಮ್ಮ ರವಿಯವರ ಜೊತೆಗೆ ಇದ್ದು ಸೇವೆ ಮಾಡಿದವರೆಲ್ಲ ಇದ್ದಾರೆ. ಎಲ್ಲರ ಹೆಸರು ನಮಗೆ ಗೊತ್ತಿಲ್ಲ. ಅವರೆಲ್ಲರಿಗೂ ಕೂಡ ಹರಿವಾಯು ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ, ಅವರೆಲ್ಲರಿಂದ ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ನೀವೆಲ್ಲ ಬಹಳ ಭಕ್ತಿ ಶ್ರದ್ಧೆಗಳಿಂದ ದೂರ ದೂರದ ಊರುಗಳಿಂದ ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮಗೆಲ್ಲ ನರಸಿಂಹದೇವರ ಅನುಗ್ರಹ ಆಗಲಿ. ನಿಮಗೆ ಇಲ್ಲಿ ಬಂದವರಿಗೆ ಮಾತ್ರ ಅಲ್ಲ, ದೇಶದಲ್ಲಿದ್ದ ಎಲ್ಲ ಸಜ್ಜನರಿಗೂ, ಎಲ್ಲ ಭಗವದ್ಭಕ್ತರಿಗೂ ಕೂಡ ಈ ಮಹಾಮಾರಿ ರೋಗವೂ ದೂರವಾಗಲಿ. ವಿಶೇಷವಾಗಿ ಆಯುರಾರೋಗ್ಯಾದಿಗಳು ಬರುವುದರ ಜೊತೆಗೆ ಅವರೆಲ್ಲ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಸಾಧನೆ ಮಾಡುವಂತೆ ನರಸಿಂಹದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ.